ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಧನುರ್ಮಾಸದ ಶುಕ್ರವಾರದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು, ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಅಮೃತ ಬಿಂದು. ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಧನುರ್ಮಾಸದ ಶುಕ್ರವಾರ, ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಮೊನ್ನೆ ತಾನೇ ಕಾರ್ಯಕ್ರಮದಲ್ಲಿ ತಿಳಿಸಿದ ಹಾಗೆ ಯಾರೆಲ್ಲ ಇವತ್ತಿನ ದಿವಸ ಧನುರ್ಮಾಸದ ಬೆಳಗಿನ ಜಾವದ ಆ ಒಂದು ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದೀರಿ, ಭಗವಂತನಿಗೆ ಪೊಂಗಲನ್ನು ನೈವೇದ್ಯ ಮಾಡಿದ್ದೀರಿ, ನಿಜಕ್ಕೂ ಹೇಳ್ತೀನಿ ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಹಾಗಾಗಿ ಧನುರ್ಮಾಸದ ಶುಕ್ರವಾರ ದೇವಿ ಮಹಾಲಕ್ಷ್ಮೀ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಬೆಳಗಿನ ಜಾವದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ಇನ್ನು ನಾಳೆ ಬಹಳ ವಿಶೇಷವಾಗಿ ವೈಕುಂಠ ಏಕಾದಶಿ. ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತ ಅಲ್ಲಿ ಅಂತೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಕಾರ್ಯಕ್ರಮಗಳನ್ನು ನೆರವೇರುತ್ತೆ. ವೈಕುಂಠ ಏಕಾದಶಿ ವೈಕುಂಠ ದ್ವಾರವನ್ನು ತೆರೀತಕ್ಕಂಥದ್ದಿರುತ್ತೆ, ಅಂದರೆ ಓಪನ್ ಮಾಡತಕ್ಕಂಥದ್ದಿರುತ್ತೆ. ಅದರೊಳಗಡೆ ನಾವು ಕೂಡ ಹೋಗ್ಬೋದು, ಭಗವಂತನ ದರ್ಶನವನ್ನು ಮಾಡಿ ಬರ್ಬೋದು, ಭಗವಂತನ ಪ್ರಾಕಾರವನ್ನು ನಾವು ನೋಡ್ಬೋದು, ಭಗವಂತನ ಗರ್ಭಗುಡಿಯನ್ನು ಸ್ಪರ್ಶಿಸ್ಬೋದು. ಎಂತಹ ಒಂದು ಅದ್ಭುತ ಅದು. ನಿಜಕ್ಕೂ ಇದೆಲ್ಲವೂ ಕೂಡ ಒಂದು ಪೂರ್ವಜನ್ಮದ ಒಂದು ಅದೃಷ್ಟ, ಒಂದು ಸುಕೃತ ಅಂತಲೇ ಹೇಳ್ಬೋದು. ಹೇಗೆ ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲಿ ಭಗವಂತ ಶ್ರೀನಿವಾಸನಿಗೆ ವೈಕುಂಠ ಏಕಾದಶಿ ನೆರವೇರುತ್ತೋ, ನಾಳೆ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರದಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಮಹರ್ಷಿ ಮಂದಿರ ಶ್ರೀ ಕ್ಷೇತ್ರ ಲಕ್ಷ್ಮೀ ಭೂವರಹ ಸ್ವಾಮಿ ತಾಯಿ ಮಹಾಲಕ್ಷ್ಮೀ ದೇವಿಯ ಸಾನ್ನಿಧ್ಯದಲ್ಲೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ವೈಕುಂಠ ಏಕಾದಶಿಯ ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ನಾಳೆ ಬರ್ತಕ್ಕಂಥ ಭಕ್ತಾದಿಗಳು ತಾವೆಲ್ಲರೂ ಕೂಡ ಬಂದು ಭಗವಂತನ ದರ್ಶನವನ್ನು ಮಾಡ್ಬೋದು. ಆಶ್ರಮದಲ್ಲೂ ಕೂಡ ಬಹಳ ಅದ್ಭುತವಾಗಿ ವೈಕುಂಠ ದ್ವಾರವನ್ನು ತೆರೀತಕ್ಕಂಥದ್ದಿರುತ್ತೆ. ಅಲ್ಲೂ ಕೂಡ ಭಗವಂತನಿಗೆ ಬಹಳ ವಿಶೇಷವಾಗಿ ತೋಮಾಲ ಸೇವೆ, ಪಲ್ಲಕ್ಕಿ ಉತ್ಸವ, ರಥೋತ್ಸವ ಮತ್ತು ಸಂಜಾ ಕಾಲದಲ್ಲಿ ಬಹಳ ವಿಶೇಷವಾಗಿ ಶಯನೋತ್ಸವ, ಒಂದು ಉಯ್ಯಾಲ ಸೇವೆ, ಇದೆಲ್ಲ ಕಾರ್ಯಕ್ರಮಗಳು ಕೂಡ ನಾವು ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗ್ಬೋದು. ಅದೇ ರೀತಿ ಹೇಗೆ ತಿರುಮಲ ತಿರುಪತಿಯಲ್ಲಿ ಒಂದು ವೈಕುಂಠ ಏಕಾದಶಿಯ ಒಂದು ವಿಶೇಷತೆಗಳನ್ನು ನಾವು ಗಮನಿಸ್ತೀವೋ, ಸಾಕಷ್ಟು ಜನಕ್ಕೆ ಒಂದು ಆಸೆ ಏನಪ್ಪ ಅಲ್ಲೇ ಹೋಗಿ ದರ್ಶನ ಮಾಡಬೇಕು ಅಂತ ಹೇಳಿ. ಆದರೆ ಆಗುತ್ತಾ? ಸಾಗರೋಪಾದಿಯಲ್ಲಿ ಲಕ್ಷಾಂತರ ಜನ ಭಕ್ತರು ಬಂದಿರ್ತಾರೆ, ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ತಾವು ಮನೆಯಲ್ಲೇ ಕೂತು ನೋಡಬಹುದಲ್ವಾ? ಅಂತಹದ್ದೊಂದು ಮಹದಾನಂದ, ಅಂತಹದ್ದೊಂದು ಅದೃಷ್ಟ ಏನಪ್ಪ? ಅದೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ. ನಾಳಿನ ಮಹರ್ಷಿವಾಣಿ ಕಾರ್ಯಕ್ರಮ, ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂತಂದರೆ ಬಹಳ ವಿಶೇಷವಾಗಿ ಶ್ರೀನಿವಾಸನ ಕಲ್ಯಾಣೋತ್ಸವ ಮತ್ತು ತಿರುಮಲ ತಿರುಪತಿ ಕ್ಷೇತ್ರದ ದರ್ಶನವನ್ನು ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ನಾಳೆಯ ಶನಿವಾರದ ಕಾರ್ಯಕ್ರಮವನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಆ ಒಂದು ಕಲ್ಯಾಣೋತ್ಸವದ ಒಂದು ಕಾರ್ಯಕ್ರಮ ಮತ್ತು ಅಲ್ಲಿನ ಒಂದು ತಿರುಮಲ ತಿರುಪತಿ ದೇವಸ್ಥಾನದ ದೃಶ್ಯಗಳೆಲ್ಲವನ್ನು ಕೂಡ ದರ್ಶನ ಮಾಡಿ, ಶ್ರೀನಿವಾಸನ ದರ್ಶನ ಮಾಡಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಅದ್ರ ಜೊತೆಗೆ ನಮ್ಮ ಮಹರ್ಷಿ ಮಂದಿರದಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗೋದೇ 10 ಗಂಟೆ ಮೇಲೆ. ಯಾಕೆಂತಂದರೆ 9:30ವರೆಗೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಲ್ಲ. ಹಾಗಾಗಿ
ನಾಳೆ ಎಲ್ಲರೂ ದರ್ಶನ ಮಾಡಿಕೊಂಡು ಟಿ ವಿಯಲ್ಲಿ ನೋಡಿ ಭಗವಂತನ ಒಂದು ದೃಶ್ಯಗಳೆಲ್ಲವನ್ನು ಆ ಒಂದು ಕ್ಷೇತ್ರದ ದೃಶ್ಯವನ್ನು ದರ್ಶನ ಮಾಡಿಕೊಂಡು ಅದಾದಮೇಲೆ ತಾವೆಲ್ಲರೂ ಕೂಡ ಮಹರ್ಷಿ ಮಂದಿರಕ್ಕೆ ಬನ್ನಿ. ನಾಳೆ ವಿಶೇಷವಾಗಿ ಅನ್ನಪ್ರಸಾದನೂ ಕೂಡ ಇರುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳೇ ನೆರವೇರುತ್ತೆ. ತಾಯಿಗೆ ಅಭಿಷೇಕವಾಗ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಕಣ್ತುಂಬಿಸ್ಕೊಳ್ಬೋದು. ಈ ಒಂದು ಮಾತನ್ನು ತಿಳಿಸ್ತಾ ಇನ್ನು ನಾಳೆ ಶನಿವಾರ ವೈಕುಂಠ ಏಕಾದಶಿ. ನಾಳಿದ್ದು ನಮ್ಮ ಹನುಮ, ನಮ್ಮ ಪ್ರೀತಿಯ ಹನುಮ, ಬಾಲ ಹನುಮ, ಮುದ್ದು ಹನುಮ, ಶೌರ್ಯ ಹನುಮ, ಕೀರ್ತಿವಂತ ಹನುಮ, ಚಿರಂಜೀವಿ ಹನುಮ, ನಮ್ಮ ಕರ್ನಾಟಕದ ಹನುಮ, ಹನುಮತ್ ಜಯಂತಿ ವಿಶೇಷ ಭಾನುವಾರ. ಹಾಗಾಗಿ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂತಂದರೆ ಹನುಮತ್ ಜಯಂತಿ ಅಂದು ಹನುಮನ ಹುಟ್ಟಿನ ಒಂದು ಸಾನ್ನಿಧ್ಯ ಯಾವುದಪ್ಪ, ಅದೇ ನಮ್ಮ ಅಂಜನಾದ್ರಿ ಬೆಟ್ಟ ಕಿಷ್ಕಿಂಧ ಕ್ಷೇತ್ರ. ಹನುಮನ ಜನ್ಮ ಸಾನ್ನಿಧ್ಯ ಹನುಮತ್ ಜಯಂತಿ ಎಂದು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಇದು ಎಂಥ ಆನಂದ, ಇನ್ನೆಂಥ ಅದೃಷ್ಟ. ಹಾಗಾಗಿ ತಾವೆಲ್ಲರೂ ಕೂಡ ತಪ್ಪದೇ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಕೂಡ ವೀಕ್ಷಿಸಿ ಮನೆಯಲ್ಲೇ ಕೂತು ಹನುಮತ್ ಜಯಂತಿ ಎಂದು ಹನುಮನ ಜನ್ಮ ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡ್ಬೋದು. ಇನ್ನು ಬಹಳ ವಿಶೇಷವಾಗಿ ಗುರೂಜಿಯವರು ಇವತ್ತು ಸಂಜೆ 4:15 ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀ ಗುರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಜಾತ್ರಾ ಮಹೋತ್ಸವ ಮತ್ತು ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸುಮಂಗಲಿ ಪೂಜೆಯನ್ನು ಕೂಡ ಸಲ್ಲಿಸ್ತಾ ಇರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಇವತ್ತು ಸಂಜೆ 4:15 ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಬರಬೇಕು. ಬರ್ತಾ ಒಂದು ಆರತಿಗೆ 11 ಬತ್ತಿಯನ್ನು ಹಾಕಿಕೊಂಡು ತೊಗೊಂಡು ಬರಬೇಕು. ಬರ್ತಕ್ಕಂಥವ್ರು ಬರಿಗೈಯಲ್ಲಿ ಬರೋದು ಬೇಡ. ಇನ್ನು ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು 2ನೇ ಮುಖ್ಯ ರಸ್ತೆ, BK ನಗರ, ಯಶವಂತಪುರ, JP ಪಾರ್ಕ್ನ ಹತ್ರ. 2ನೇ ಮುಖ್ಯ ರಸ್ತೆ, BK ನಗರ, ಯಶವಂತಪುರ, JP ಪಾರ್ಕ್ನ ಬಳಿ ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಇನ್ನು ಮಹರ್ಷಿ ಧರ್ಮಯಾತ್ರೆ ಬಗ್ಗೆ ತಿಳಿಸಿದ್ದಾಯಿತು, ನಾಳಿನ ಒಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ದಾಯಿತು, ಭಾನುವಾರದ ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ದಾಯಿತು. ಇನ್ನು ಬಹಳ ವಿಶೇಷವಾಗಿ ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಯಾಕೆ ಅಂದರೆ ಶುಕ್ರವಾರ ಅಲ್ವಾ, ನಮ್ಮ ಹೆಣ್ಮಕ್ಳಂತೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಂದಿಷ್ಟು ಧರ್ಮ ಸೂಕ್ಷ್ಮದ ಮಾಹಿತಿಗಳನ್ನು ತಿಳಿಸ್ತಾರೆ ಅಂತ ಹೇಳಿ. ಹಾಗಾಗಿ ಇವತ್ತೇನೆಲ್ಲ ಮಾಹಿತಿಗಳನ್ನು ತಿಳಿಸ್ಬೋದು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ನೋಡೋಣ ಏನು ತಿಳಿಸ್ತಾರೆ ಅಂತ ಹೇಳಿ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚಾಂ ಶೇಷಾದ್ರಿಪತಿರೇವ ಚ ಸಹಸ್ರಶೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೌಮಿಂ ವಿಶುದೋ ಋತ್ವಾ ಅತ್ಯುತಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತ ಸ್ವಸ್ತಿಶಾನಃ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಗಣಿತರೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕಾಯ ಮಹಾಶಕ್ತಿರ ದೇವತಾಭ್ಯೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯ ಅನುಗ್ರಹ ಇಡೀ ರಾಜ್ಯ ದೇಶದ ವಿಶ್ವದಲ್ಲೇ ಎಲ್ಲರಿಗೂ ಸಹಿತ ಸಿಗುವಂಥದ್ದಾಗಲಿ. ಇವತ್ತು ಸ್ಮಾರ್ತರಿಗೆ ವಿಶೇಷವಾಗಿರ್ತಕ್ಕಂತಹ ವೈಕುಂಠ ಏಕಾದಶಿ, ಅಂದರೆ ಸ್ಮಾರ್ತರಿಗೆ ಏಕಾದಶಿಯ ಒಂದು ವಿಶೇಷವಾಗಿರ್ತಕ್ಕಂಥ ಉಪವಾಸ. ನಾಳೆ ವೈಷ್ಣವರಿಗೆ, ಮಾಧವರಿಗೆ ಮತ್ತು ಸಾರ್ವತ್ರಿಕವಾಗಿ ಎಲ್ಲರಿಗೂ ಸಹಿತ ವೈಕುಂಠ ಏಕಾದಶಿ ಎಂಬತಕ್ಕಂತಹದ್ದು ನಡೆಯುತ್ತೆ. ಇವತ್ತು ಮತ್ತು ನಾಳೆ ಎರಡೂ ದಿವಸ ಸಹಿತ ಏಕಾದಶಿಯ ಫಲಗಳಿರೋದ್ರಿಂದ ಮಹಾವಿಷ್ಣುವಿನ ಆರಾಧನೆ ಬಹಳ ಅರ್ಥಗರ್ಭಿತವಾಗಿ ನಡೆಯುತ್ತೆ. ಆದರೆ ಇಡೀ ರಾಜ್ಯ ದೇಶವೇ ಸಹಿತ ವೈಕುಂಠ ನಾರಾಯಣನ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಶುಭ ಶನಿವಾರ ಅಂದರೆ ನಾಳೆ ದಿವಸ ನಡೆಸುವಂತಹದ್ದು. ನಾಳೆ ನಡೆಯುವಂಥ ಪ್ರಕ್ರಿಯೆಗಳು, ಅನುಷ್ಠಾನಗಳು ಸಾಕಷ್ಟು ವಿಶೇಷವಾಗಿದೆ. ಆದರೆ ಇವತ್ತೇ ಸಂಧ್ಯಾಕಾಲ ಸ್ವಾಮಿಯನ್ನು ವಿಶೇಷವಾಗಿರ್ತಕ್ಕಂಥ ಉತ್ತರ ದ್ವಾರವನ್ನು ನಿರ್ಮಿಸಿ ಆ ಉತ್ತರ ದ್ವಾರದಲ್ಲಿ ನೀವು ಕೂಡಿಸುವಂತಹದ್ದು ಇವತ್ತಿನ ಒಂದು ವಿಶೇಷತೆ ಇದೆ. ಆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ
ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗುವಂಥದ್ದಿರಲಿ. ಮನುಷ್ಯ ತಾನು ಹಾಕುವಂಥ ಹೆಜ್ಜೆಗಳಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರಮಾಲೆ ಇದೆ. ಆ ಸಮಸ್ಯೆಗಳ ಸೆರಮಾಲೆಯಿಂದ ಮುಕ್ತರಾಗಿ ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ಆಗಬೇಕಾದರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಅದರಲ್ಲೂ ಪರಮ ಪವಿತ್ರವಾಗಿರ್ತಕ್ಕಂತಹ ವಿಶೇಷವಾದಂಥ ದಿನ, ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂತಹ ದಿನ. ನಾಳೆ ದಿವಸ ಪ್ರತಿಯೊಬ್ಬರೂ ಸಹಿತ ಉತ್ತರ ದ್ವಾರದಲ್ಲಿ ಪ್ರವೇಶ ಮಾಡಿ ಸ್ವಾಮಿಯನ್ನು ದರ್ಶನ ಮಾಡಿ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಸ. ಅದರಲ್ಲೂ ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿಯ ಈ ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ, ಶ್ರೀಮನ್ನಾರಾಯಣನ ಆರಾಧನೆ ಮಾಡತಕ್ಕಂತಹ ವಿಶೇಷವಾದಂಥ ದಿನ. ಆ ಶ್ರೀಮನ್ನಾರಾಯಣನಂತೂ ಅದರಲ್ಲೂ ಕೆಲವಷ್ಟು ಕ್ಷೇತ್ರಗಳಲ್ಲಿ ಸ್ವಾಮಿಗೆ ನಡೆಸ್ತಕ್ಕಂತಹ ಅಲಂಕಾರ ಇದೆಯಲ್ಲ, ಅದರ ಆನಂದವೇ ಬೇರೆ. ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಅಲಂಕಾರವನ್ನು ಕಣ್ತುಂಬಿಸ್ಕೊಂಡು ವಿಶೇಷವಾದಂತಹ ಆರಾಧನೆಯನ್ನು ನೋಡುವಂತಹದ್ದು, ಆ ಆರಾಧನೆಯನ್ನು ನೋಡುವಂತಹ ಸುಂದರವಾದಂಥ ಕ್ಷಣ ಪ್ರತಿಯೊಬ್ಬರ ಜೀವನ ಪಾವನವಾಗುತ್ತೆ. ಹಾಗಾಗಿ ಇವತ್ತು ಮತ್ತು ನಾಳೆ ತಿರುಮಲ ತಿರುಪತಿ ಆಸ್ಥಾನದಲ್ಲಂತೂ ಕಾಲಿಡಲಿಕ್ಕೂ ಸ್ಥಳ ಸಿಗೋದಿಲ್ಲ. ಯಾಕೆಂದರೆ ಸಾಕಷ್ಟು ಜನ ಭಕ್ತ ಸಾಗರ, ಅದರ ಮಧ್ಯದಲ್ಲಿ ಒಂದಷ್ಟು ಜನ VIP ಮತ್ತು ಒಂದಷ್ಟು ಜನ ಸೇವಾಕರ್ತರಾಗಲಿ ಅಥವಾ ಆ ಒಂದು ಆಲಯಕ್ಕೆ ಸಂಬಂಧಪಟ್ಟತಕ್ಕಂತಹ ಧರ್ಮದರ್ಶಿಗಳಾಗಲಿ ಸಾಕಷ್ಟು ಜನ ಭಕ್ತರ ದರ್ಶನ. ಆದರೆ ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲಂತೂ ನಾಳೆ ಮತ್ತು ಇವತ್ತು ನಾಳೆ ಕನಿಷ್ಠ ಪಕ್ಷ ಒಂದು 4 ದಿವಸನಾದರೂ ಇಂತಹ ಒಂದು ಅದ್ಭುತವಾದಂಥ ದರ್ಶನ. ಶ್ರೀನಿವಾಸ ಶರ್ಮ ಹೇಳಿದ ಹಾಗೆ ವಿಶೇಷವಾಗಿರ್ತಕ್ಕಂತಹ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ವೈಕುಂಠ ಏಕಾದಶಿ ಎಂದು ಉತ್ತರ ದ್ವಾರವನ್ನು ತೆಗೆಯುವಾಗ ಆ ಉತ್ತರ ದ್ವಾರ ಪುಟ್ಟದಾದ ಗರ್ಭಗುಡಿಯ ಹಿಂಭಾಗದಲ್ಲಿರ್ತಕ್ಕಂಥ ಪುಟ್ಟದಾದಂಥ ಒಂದು ಸಾನ್ನಿಧ್ಯ, ಆ ಸಾನ್ನಿಧ್ಯವನ್ನು ಪರಿಕ್ರಮಿಸುವಂಥ ಸೌಭಾಗ್ಯ ಈ ಸನ್ನಿವೇಶದಲ್ಲಿ ಮಾತ್ರ. ಇದೊಂದು ಸಮಯ ಬಿಟ್ಟರೆ ಇನ್ಯಾವಾಗಲೂ ಆ ದ್ವಾರವನ್ನು ನಾವು ಓಡಾಡಲಿಕ್ಕೂ ಆಗುವುದಿಲ್ಲ, ಆ ದ್ವಾರವನ್ನು ಒಳಗೆ ಪ್ರವೇಶ ಮಾಡಲಿಕ್ಕೂ ಆಗುವುದಿಲ್ಲ. ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಗರ್ಭಗುಡಿಯ ಪಕ್ಕದಲ್ಲಿರ್ತಕ್ಕಂಥ ಪುಟ್ಟದಾದಂತಹ ಉತ್ತರ ದ್ವಾರವನ್ನು ಇವತ್ತಿನ ದಿವಸ ಇವತ್ತು ಮತ್ತು ನಾಳೆ ಬಹಳ ವಿಶೇಷವಾದಂಥ ರೀತಿ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದರಲ್ಲೂ ನಾಳೆ ಇಡೀ ತಿರುಮಲ ತಿರುಪತಿ ಸಾನ್ನಿಧ್ಯದಲ್ಲಿ ಆಗುವಂತಹ ಅಲಂಕಾರ ಇದೆಯಲ್ಲ, ಪುಷ್ಪಾಲಂಕಾರ ಇದೆಯಲ್ಲ, ಪುಷ್ಪಯಜ್ಞವನ್ನು ವಿಶೇಷವಾದಂಥ ರೀತಿ ನಡೆಸ್ತಾರೆ. ಜೊತೆಗೆ ಅಲ್ಲಿ ನಡೆಸುವಂಥ ಅಲಂಕಾರ, ಆ ಸ್ವಾಮಿಯ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂಥ ಸಾನ್ನಿಧ್ಯ ಎಲ್ಲವೂ ಸಹಿತ ಅತ್ಯದ್ಭುತವಾಗಿರ್ತಕ್ಕಂತಹದ್ದೇ. ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರವಂತಲೇ ಹೆಸರಾಗಿರ್ತಕ್ಕಂಥ ಕೋಟೆ ವೆಂಕಟರಮಣ ಸ್ವಾಮಿ ಇರಲಿ, ದೇವಗಿರಿ ಆಗಿರಲಿ ಅಥವಾ ತಿರುಮಲಗಿರಿ ಆಗಿರಲಿ, ಹೀಗೆ ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ಶ್ರೀನಿವಾಸನ ಸಾನ್ನಿಧ್ಯವಿದೆಯೋ ಎಲ್ಲ ಕಡೆ ಅಷ್ಟೇ ವಿಶೇಷವಾಗಿರುತ್ತೆ. ಹಾಗೆ ಮಹಾವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರವಾಗಿರ್ತಕ್ಕಂತಹ ಲಕ್ಷ್ಮೀ ಭೂವರಹಸ್ವಾಮಿ ಸಾನ್ನಿಧ್ಯ ನಿಮ್ಮ ಮಹರ್ಷಿ ಮಂದಿರ, ಅಂದರೆ ಮಹರ್ಷಿ ಮಂದಿರದಲ್ಲಿ ಇದೇ ವರ್ಷ ಪ್ರಪ್ರಥಮ ಬಾರಿಗೆ ಸ್ವಾಮಿಗೆ ನಡೆತಿರ್ತಕ್ಕಂತಹ ವೈಕುಂಠ ಏಕಾದಶಿ ಎಂದು ಮಹಾವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂಥ ಉತ್ತರ ದ್ವಾರವನ್ನು ಸ್ಥಾಯಿ ಮಹಾಲಕ್ಷ್ಮಿ ಸಾನ್ನಿಧ್ಯದೊಂದಿಗೆ ನಡೆಸುವಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮಕ್ಕೆ ನಡೆಯುವಂಥ ಅಭಿಷೇಕ ದರ್ಶನ ಜೊತೆಗೆ ಉತ್ತರ ದ್ವಾರ ಪ್ರವೇಶ ಕೊಡುವಂತಹ ಮಹಾಪ್ರಸಾದ. ನಾಳೆ ಸಾಧ್ಯವಾದಷ್ಟು ಉಪವಾಸ ಆದ್ದರಿಂದ ಸ್ವಾಮಿಗೆ ನೈವೇದ್ಯ ಏನಾದರೂ ಒಂದಿಷ್ಟು ಉಪ್ಪಿಟ್ಟು, ಅವಲಕ್ಕಿ ಇಂತಹದ್ದೇ ನೈವೇದ್ಯ ಇರುತ್ತೆ. ಇಂತಹ ನೈವೇದ್ಯವನ್ನೇ ನಾಳೆ ಪ್ರಸಾದವಾಗಿ ತಾವೆಲ್ಲರೂ ಸಹಿತ ಸ್ವೀಕರಿಸಬೇಕಾಗತ್ತೆ. ಇವತ್ತು ಮತ್ತು ನಾಳೆ 2 ದಿವಸನೂ ಹಾಗೇ ಇರ್ತಕ್ಕಂಥದ್ದಿದೆ. ಹಾಗಾಗಿ ಸ್ವಾಮಿಯನ್ನು ಆರಾಧನೆ ಮಾಡುವಂಥ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ನಾಳೆ ಮಹರ್ಷಿ ಮಂದಿರದಲ್ಲಿ ಯಥಾಪ್ರಕಾರ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವ ಸೌಭಾಗ್ಯ. ನಾಳೆ ಯಾರೆಲ್ಲ ಸ್ವಾಮಿಗೆ ನಾಳೆ ಮತ್ತು ನಾಳಿದ್ದು ಯಾರೆಲ್ಲ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಲಿಕ್ಕೆ ಇಚ್ಛಿಸ್ತೀರಿ, ಸೀದಾ ಮಹರ್ಷಿ ಮಂದಿರಕ್ಕೆ ಬನ್ನಿ, ಸ್ವಾಮಿಗೆ ಅಭಿಷೇಕವನ್ನು ನಿಮ್ಮ ಕರಹಸ್ತದಲ್ಲೇ ಮಾಡಿ. ಅದರಲ್ಲೂ ವೈಕುಂಠ ಏಕಾದಶಿ ನಾಳೆ ಸ್ವಾಮಿಗೆ ನಡೆಯುವಂಥ ಅಭಿಷೇಕ ಇದೆಯಲ್ಲ, ನಾಳೆ ಸ್ವಾಮಿಗೆ ಸಾಲಿಗ್ರಾಮ ರೂಪಿಯಾಗಿರ್ತಕ್ಕಂಥ ಮಹಾವಿಷ್ಣು, ಅದರಲ್ಲೂ ಲಕ್ಷ್ಮೀನಾರಾಯಣ ಗರುಡ ಸಾಲಿಗ್ರಾಮ, ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸಾಲಿಗ್ರಾಮ, ಆ ಪ್ರಧಾನವಾಗಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಗೆ ನಾಳೆ ನಡೆಯುವಂಥ ಅಭಿಷೇಕ ಯಾರು ತಮ್ಮ ಕರಹಸ್ತದಿಂದ ನಿಮ್ಮ ಕೈಗಳಿಂದಲೇ ಸ್ವಾಮಿಗೆ ಅಭಿಷೇಕ ಮಾಡುವಂಥ ಸೌಭಾಗ್ಯ ವರ್ಷಕ್ಕೊಂದಾವರ್ತಿ, ಅದರಲ್ಲೂ ನಾಳೆ ಸಿಗುವಂಥ ಸೌಭಾಗ್ಯ ಇದೆಯಲ್ಲ, ಅದು ಸಾಮಾನ್ಯವಲ್ವೇ ಅಲ್ಲ. ಅದಕ್ಕಾಗಿ ಸರತಿ ಸಾಲಲ್ಲಿ ನಿಂತುಕೊಂಡು ನಿಮ್ಮ ಒಂದು ಸರದಿ ಬರುವಾಗ ತಾವು ಸ್ವಾಮಿಗೆ ಅಭಿಷೇಕ ಮಾಡಿ ಆ ಅಭಿಷೇಕ ಜಲವನ್ನು ತಲೆಗೆ ಪ್ರೋಕ್ಷಣೆ ಮಾಡಿ 2 ಕಣ್ಣುಗಳಿಗೂ ಸಹಿತ ಅಭಿಷೇಕ ಜಲವನ್ನು ಹಾಕ್ಕೊಂಡು, ಅದರಲ್ಲೂ ಮುಖ್ಯವಾಗಿ ಆ ಅಭಿಷೇಕದ ತೀರ್ಥವನ್ನು, ನಾಳೆ ತೀರ್ಥವೇ ಪ್ರಧಾನ, ಆ ತೀರ್ಥ ಅದು ತುಳಸಿಯಿಂದ ಸ್ವಾಮಿಗೆ ಆ ಸಾಲಿಗ್ರಾಮಕ್ಕೆ ತುಳಸಿಯಿಂದ ಅಲಂಕಾರ ಮಾಡಿ ಆ ತುಳಸಿಯ ಮೇಲಿರ್ತಕ್ಕಂಥ ಸಾಲಿಗ್ರಾಮಕ್ಕೆ ನೀವು ಅಭಿಷೇಕವನ್ನು ಮಾಡುವಾಗ ನೋಡಲಿಕ್ಕೆ 2 ಕಣ್ಗಳ ಸಾಲದು. ಯಾಕೆಂದರೆ ನಾಳೆಯ ವಿಶೇಷತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ನಾಳೆ ತಾಯಿ ಮಹಾಲಕ್ಷ್ಮಿಗೆ ನಾನು ಮಹಾವಿಷ್ಣುವಿನ ವಿಶೇಷತೆಯೇ ಸಾಕಷ್ಟಿದೆ. ಆದರೆ ಲಕ್ಷ್ಮಿನ ಬಿಟ್ಟು ವಿಷ್ಣು ಇಲ್ಲ, ವಿಷ್ಣುವಿನ ಬಿಟ್ಟು ಲಕ್ಷ್ಮಿ ಇಲ್ಲ. ಅವರಿಬ್ಬರ ಒಂದು ದಾಂಪತ್ಯವೇ ಹಾಗೆ. ಹಾಗಾಗಿ
ವಿಷ್ಣುವಿನ ಹೃದಯ ಕಮಲದಲ್ಲಿ ಸದಾಕಾಲ ಹೃದಯದಲ್ಲಿ ನಿಂತು ವಿರಾಜಮಾನಲಾಗಿ ಕೂತಿರ್ತಕ್ಕಂಥವಳು ತಾಯಿ ಮಹಾಲಕ್ಷ್ಮಿ. ಸಾಲಿಗ್ರಾಮಕ್ಕೆ ಪೂಜೆ ನಡೆಯುವಂಥ ಶುಭಗಳಿಗೆ ಇದೆಯಲ್ಲ, ಸ್ವಾಮಿಗೆ ನಡೆಸುವಂಥ ಅಭಿಷೇಕ ಇದೆಯಲ್ಲ, ಅದು ನೋಡೋದು ಆನಂದ. ಅದಕ್ಕೆ ಅಭಿಷೇಕ ಮಾಡತಕ್ಕಂಥದ್ದು ಇನ್ನಷ್ಟು ಮಹದ ಆನಂದ. ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ಉತ್ತರದ್ವಾರ ಪ್ರವೇಶ, ಜೊತೆಗೆ ಸಾಲಿಗ್ರಾಮ ಅಭಿಷೇಕ. ನಾಳೆ ಮತ್ತು ನಾಳಿದ್ದು ಮಹರ್ಷಿ ಮಂದಿರದಲ್ಲಿ ಬಹಳ ಅತ್ಯದ್ಭುತವಾದಂತಹ ವಿಶೇಷವಾದಂಥ ಕಾರ್ಯಕ್ರಮ ಇದೆ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸಹಿತ ಸ್ವಾಗತ ಕೋರ್ತಾ ಇದ್ದೇವೆ. ತಿರುಮಲ ತಿರುಪತಿಗೆ ಹೋಗಿ ಸ್ವಾಮಿನ ದರ್ಶನ ಮಾಡಬೇಕು ಎಂಬತಕ್ಕಂಥ ಮಹದಾಸೆ ಎಲ್ಲರಿಗೂ ಇದೆ ನಿಜ. ಆದರೆ ಎಲ್ಲರೂ ಹೋಗ್ಲಿಕ್ಕಾಗೋಲ್ವಲ್ಲ. ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಸಣ್ಣ ಪುಟ್ಟ ಮಕ್ಕಳು ನಾಳೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೀವು ನೋಡುವಂತಹದ್ದು ತಿರುಮಲ ತಿರುಪತಿ ಆಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಶ್ರೀನಿವಾಸನ ಸಾನ್ನಿಧ್ಯದ, ಅದರಲ್ಲೂ ವಿಶೇಷವಾಗಿ ನಾಳೆ ನಡೆಯುವಂಥ ಆ ಒಂದು ಬಂಗಾರದ ರಥ, ಆ ಸ್ವರ್ಣ ರಥದಲ್ಲಿ ಸ್ವಾಮಿ ವಿರಾಜಮಾನಾಗಿ ಕೂತು ಆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಕಾರ ಮಂಟಪದಲ್ಲಿ ಬರುವಂತಹ ಸುಂದರ ಗಳಿಗೆಯನ್ನು ಎಲ್ಲರೂ ಕಣ್ತುಂಬಿಸ್ಕೊಳ್ಬೋದು. ಹಾಗಾಗಿ ಅತ್ಯದ್ಭುತವಾದಂತಹ ವಿಶೇಷವಾದಂಥ ದೃಶ್ಯಗಳನ್ನು ಕಣ್ತುಂಬಿಸ್ಕೊಳ್ಬೇಕಾದ್ರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾತ್ರನೇ. ನಾಳೆ ಮಹರ್ಷಿವಾಣಿ ಕಾರ್ಯಕ್ರಮ ತಪ್ಪದೇ ವೀಕ್ಷಿಸಿ. ಬೆಳಗಿನ ಕಾರ್ಯಕ್ರಮ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯವನ್ನು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳು ತಿಳಿಸಿದ ಹಾಗೆ ನಾಳೆಯ ವೈಕುಂಠ ಏಕಾದಶಿಯ ವಿಶೇಷ. ಗುರುಗಳು ಹೇಳಿದ ಹಾಗೆ ಮಹರ್ಷಿ ಮಂದಿರದಲ್ಲಿ ಅಭಿಷೇಕವೂ ಕೂಡ ಒಂದು ಏರ್ಪಾಟು ಮಾಡಲಾಗಿದೆ ಅಂತ ಹೇಳಿ, ಅಭಿಷೇಕಕ್ಕೆ ಬರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಒಂದು ಮನವಿ, ಗಂಡಸರು ದಯವಿಟ್ಟು ಪ್ಯಾಂಟು ಶರ್ಟನ್ನು ಅವಾಯ್ಡ್ ಮಾಡಿ ಪಂಚೆಯನ್ನೇ ಉಟ್ಕೊಂಡು ಬರಬೇಕು. ಪಂಚೆಯನ್ನು ಉಟ್ಕೊಂಡು ಬಂದರೆ ಮಾತ್ರ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಯಾರೂ ಕೂಡ ಪ್ಯಾಂಟು ಶರ್ಟನ್ನು ಹಾಕ್ಕೊಂಡು ಬರಬೇಡಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ನಾಳೆ ವೈಕುಂಠ ಏಕಾದಶಿ ಇರುವ ಕಾರಣದಿಂದ ಮಹರ್ಷಿ ಮಂದಿರದಲ್ಲಿ ಅಭಿಷೇಕಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ತಾವೆಲ್ಲರೂ ಕೂಡ ಗಂಡಸರು ಆದಷ್ಟು ಪಂಚೆ ಶಲ್ಯವನ್ನು ಉಟ್ಕೊಂಡು ಬರ್ತಕ್ಕಂಥದ್ದೇ ಬಹಳ ಉತ್ತಮ. ಪ್ಯಾಂಟು ಶರ್ಟನ್ನು ಹಾಕ್ಕೊಳ್ತಕ್ಕಂಥದ್ದಾಗಲಿ, ಆಮೇಲೆ ಬೇರೆ ರೀತಿ ಇರತಕ್ಕಂಥ ವಸ್ತ್ರಗಳನ್ನು ಧರಿಸ್ತಕ್ಕಂಥದ್ದಾಗಲಿ ಇದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಒಂದು ವೇಳೆ ತಾವು ಹಾಕ್ಕೊಂಡು ಬಂದ್ರೂ ಕೂಡ ಕೈಯಲ್ಲಿ ಒಂದು ಜೊತೆ ಪಂಚೆಯನ್ನು ಇಟ್ಕೊಂಡು ಬರ್ತಕ್ಕಂಥದ್ದು ಬಹಳ ಉತ್ತಮ. ಹೆಣ್ಣು ಮಕ್ಕಳನ್ನು ಕೂಡ ತಾವು ಆದಷ್ಟು ಸ್ವಲ್ಪ ಒಂದು ಸೀರೆಯನ್ನು ಉಟ್ಕೊಂಡು ಬರ್ತಕ್ಕಂಥದ್ದಾಗಲಿ, ಅದೇ ರೀತಿ ಒಂದು ಟ್ರೆಡಿಷ್ನಲ್ ಆಗಿ ಒಂದು ವಸ್ತ್ರವನ್ನು ಧರಿಸ್ಕೊಂಡು ಬರ್ತಕ್ಕಂಥದ್ದು, ಸಂಸ್ಕೃತಿಬದ್ಧವಾಗಿರ್ತಕ್ಕಂಥ ಒಂದು ವಸ್ತ್ರವನ್ನು ಧರಿಸ್ಕೊಂಡು ಬರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆ ಅಂತಂದರೆ ಸಾಲಿಗ್ರಾಮಕ್ಕೆ ಅಭಿಷೇಕ ಆಗಿರೋ ಕಾರಣದಿಂದ ಸ್ವಲ್ಪ ನಾವು ಸೂಕ್ಷ್ಮತೆಗಳನ್ನು ಅರ್ಥೈಸಿಕೊಂಡು ನಾವು ಮುಂದುವರಿಬೇಕಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ಭೂವರಹ ಸ್ವಾಮಿ ಬಗ್ಗೆ, ಲಕ್ಷ್ಮೀ ಭೂವರಹ ಸ್ವಾಮಿಯ ರಕ್ಷಾಮಂಡಲ, ಇದರ ಬಗ್ಗೆ ಅಂತೂ ನಾಳೆ ತಿಳಿಸಬೇಕು. ನಾಳೆ ಆಶ್ರಮಕ್ಕೆ ಆಗಮಿಸ್ತಾ ಇರತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಮರೀದಿರ ರಕ್ಷಾಮಂಡಲವನ್ನು ತೆಗೆದುಕೊಳ್ಳಿ. ಈಗಾಗಲೇ ಯಾರೆಲ್ಲ ತೆಗೆದುಕೊಂಡಿಲ್ಲ, ಯಾಕೆ ಅಂತಂದರೆ ವೈಕುಂಠ ಏಕಾದಶಿ ಅಂದದ್ದು ಭಗವಂತನ ಸಾನ್ನಿಧ್ಯದಲ್ಲಿ ಈ ಒಂದು ಲಕ್ಷ್ಮೀ ಭೂವರಹ ರಕ್ಷಾಮಂಡಲವನ್ನು ಇಟ್ಟು ತಾವು ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಿದ್ದೆ ಆದರೆ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ದೂರ ಆಗುತ್ತೆ. ನಿಮಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ನಿಮ್ಮ ಸಂಕಷ್ಟಗಳು ದೂರ ಆಗುತ್ತೆ. ಸಮಸ್ಯೆ ಎಂಥದ್ದೇ ಇರಲಿ, ಎಲ್ಲ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಪರಿಹಾರ ಇದೆ. ಹಾಗಾಗಿ ನಾಳೆ ಆಶ್ರಮಕ್ಕೆ ಬರ್ತಕ್ಕಂಥ ಭಕ್ತಾದಿಗಳು ತಾವೆಲ್ಲರೂ ಕೂಡ ಇನ್ನು ಯಾರೆಲ್ಲ ಭೂವರಹ ರಕ್ಷಾಮಂಡಲವನ್ನು ತೆಗೆದುಕೊಂಡಿಲ್ಲ ತಾವೆಲ್ಲರೂ ಕೂಡ ತಪ್ಪದೇ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಓಂ ಕಲ್ಯಾಣಾತ್ಮದ ಗಾತ್ರಾಯತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋವಿತ ವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚಾಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಬೇಕು. ರಾಶಿಫಲವನ್ನು ತಿಳ್ಕೊಳ್ಬೇಕು. ಹಾಗೆ ಇವತ್ತು ಮತ್ತು ನಾಳೆ ನಾಳಿದ್ದು ಇರತಕ್ಕಂತಹ ವಿಶೇಷತೆ ಎಲ್ಲ ಕಡೆಯೂ ಸಹಿತ ಶ್ರೀನಿವಾಸನ ಸಾನ್ನಿಧ್ಯಗಳು ಎಲ್ಲೆಲ್ಲಿದೆಯೋ, ಎಲ್ಲೆಲ್ಲಿ ಶ್ರೀನಿವಾಸನಿಗೆ ವಿಶೇಷವಾದಂಥ ಪೂಜಾನುಷ್ಠಾನ ನಡೆಯುತ್ತೋ ಅಲ್ಲೆಲ್ಲ ಕಡೆಯೂ ಸಹಿತ ನಿಮ್ಮ ಶಕ್ತಿ ಅನುಸಾರ. ಆಗಲೇ ಶ್ರೀನಿವಾಸ ಒಂದು ಮಾತು ಹೇಳಿದ್ರು, ಸಾಧ್ಯವಾದಷ್ಟು ಸಮವಸ್ತ್ರಗಳನ್ನು, ಅಂದರೆ ದೇವಾಲಯಕ್ಕೆ ಬರಬೇಕಾದ್ರೆ ಹೇಗೆ ಬರಬೇಕು, ಇದು ಗಂಡಸರಿಗಿನ್ನ ಹೆಣ್ಣು ಮಕ್ಕಳಿಗೆ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀವಿ. ತಾಯಂದರು, ಹೆಣ್ಣು ಮಕ್ಕಳು ನೋಡಿ, ನೀವು ದೇವಾಲಯಕ್ಕೆ ಬರಬೇಕಾದ್ರೆ ನಿಮ್ಮ ಉದ್ದೇಶ ದೇವಾಲಯಕ್ಕೆ ಬಂದು ದೇವರ ದರ್ಶನ ಮಾಡಿಕೊಂಡು ಪುನಃ ಎಲ್ಲೋ ಒಂದು ಕಡೆ ಮಾಲ್ಗೋ ಅಥವಾ ಇನ್ನೆಲ್ಲೋ ಹೋಗಬೇಕು, ಫಿಲಿಮ್ಗೆ ಹೋಗಬೇಕು ಅನ್ನೋ ಆಸೆಯಿಂದ ನಿಮ್ಮ ಉಡುಗೆ ತೊಡುಗೆಗಳನ್ನು ನಿಮ್ಮ ಇಷ್ಟದ ಪ್ರಕಾರ ನೀವು ಬರುವಂತಹ ಸಾಧ್ಯವಾದಷ್ಟು ಎಂತಹ ಬಟ್ಟೆ ಉಟ್ಕೊಂಬರಬೇಕು, ಇದನ್ನು ನಾನು ತುಂಬ ದಿವಸಗಳಿಂದ ನಿಮ್ಗೆ ಹೇಳಬೇಕು ಅಂತಿದ್ದೆ. ಆದರೆ ಇವತ್ತು ಈ ವಿಚಾರವನ್ನು ಶ್ರೀನಿವಾಸ್ ಹೇಳಿದ್ದರಿಂದ ಇದಕ್ಕೆ ಸ್ವಲ್ಪ ಧ್ವನಿ ಕೂಡಿಸ್ತಾ ಇದ್ದೆ. ನಾನು ದೇವಾಲಯಕ್ಕೆ ಬರಬೇಕಾದ್ರೆ ನಿಮ್ಮ ಜೀನ್ಸ್ ಪ್ಯಾಂಟು ಅಥವಾ ನಿಮ್ಮ ಟೈಟ್ ಬಟ್ಟೆಗಳು ಅಂಥದ್ದನ್ನು ಹಾಕ್ಕೊಂಡು ನಿಮ್ಮ ಮೈಕೈಯನ್ನು ಪ್ರದರ್ಶನ ಮಾಡಲಿಕ್ಕೆ ಬರಬಾರ್ದು. ಹೆಣ್ಣುಮಕ್ಕಳು, ತಾಯಂದರು ನಿಮ್ಮನ್ನು ನೋಡರೆ ಕೈ ಮುಗಿಬೇಕು. ನಾವು ಅಂತಹ ಒಂದು ಪ್ರಮಾಣ ದೇವಸ್ಥಾನಕ್ಕೆ ಬಂದರೆ ದೇವರ ಸಾನ್ನಿಧ್ಯದಲ್ಲಿ ಎಲ್ಲರೂ ಸಹಿತ ದೇವರನ್ನೇ ದರ್ಶನ ಮಾಡಬೇಕು. ಅದನ್ನು ಹೊರತುಪಡಿಸಿ
ನಿಮ್ಮ ಸೌಂದರ್ಯವನ್ನು ದೇವಾಲಯಕ್ಕೆ ಬಂದು ಪ್ರದರ್ಶನ ಮಾಡತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಮತ್ತು ಆ ಸಾನ್ನಿಧ್ಯದಲ್ಲಿ ಇಲ್ಲದ ಕರ್ಮಫಲ ಅಂಟಿಕೊಳ್ಳುತ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಯಾವತ್ತೂ ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ನಾನು ಧ್ವನಿ ಎತ್ತಿಲ್ಲ, ಮಾತಾಡೋದಿಲ್ಲ. ಸ್ಕೂಲಲ್ಲಿರ್ತಕ್ಕಂಥ ಮಕ್ಕಳಿಗೆ, ಶಾಲಾ ಕಾಲೇಜು ಮಕ್ಕಳಿಗೆ ಮಾತ್ರ ಅವರ ಸಮವಸ್ತ್ರ ಹೀಗಿರಬೇಕು ಅಂತ ಹೇಳ್ತಿದ್ದೆ. ಆದರೆ ಈಗ ದೇವಾಲಯದ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ, ನಮ್ಮದೇ ಆದಂಥ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರವಾದ್ದರಿಂದ ಆ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬರ್ತಿರ್ತಕ್ಕಂಥ ಹೆಣ್ಣುಮಕ್ಕಳು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಉಡುಗೆ ತೊಡುಗೆಗಳು ನೋಡಿದ್ರೆ ಒಂಥರ ನಮಗೆ ಭಾಳ ಬಾಧೆ ಅನಿಸುತ್ತೆ. ಬಹುಶಃ ಬಟ್ಟೆ ಗತಿ ಇಲ್ವೋ ಅಥವಾ ಇರ್ತಕ್ಕಂಥ ಬಟ್ಟೆ ಹರ್ಕೊಂಬಂದರೆ ಮರ್ಯಾದೆನೋ. ಹೇಳಬೇಕಂದ್ರೆ ಗಂಡಸರು ಮೈತುಂಬ ಲಕ್ಷಣ ಪ್ಯಾಂಟು ಶರ್ಟು ಹಾಕ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಅಥವಾ ಪಂಚೆ ಉಟ್ಕೊಂಡು ಬರ್ತಾರೆ. ಆದರೆ ಹೆಣ್ಮಕ್ಳು ಯಾಕೋಪ್ಪ ಒಳ್ಳೆ ಪ್ಯಾಂಟು ಒಳ್ಳೆ ಬಟ್ಟೆ ಚೆನ್ನಾಗಿರೋದು ಅದನ್ನು ಹರ್ಕೊಂಡು ಅದನ್ನು ಜೂಲ್ ಮಾಡಿಕೊಂಡು ಹರ್ಕೊಂಡು ಬರ್ತಕ್ಕಂಥದ್ದು. ಅದನ್ನು ತಂದೆ ತಾಯಿ ಜೊತೆಯಲ್ಲಿ ಆ ಮಕ್ಕಳನ್ನು ಕರ್ಕೊಂಬಂದರೆ ತಂದೆ ತಾಯಿ ಮನಸ್ಥಿತಿ ಏನು? ತಂದೆ ತಾಯಿ ಇಂಥದಕ್ಕೆ ಯಾಕೆ ಸಪೋರ್ಟ್ ಮಾಡ್ತಿದ್ದೀರಿ? ಅರ್ಥ ಮಾಡ್ಕೊಳ್ಳಿ. ನಿಮ್ಮನೆ ಮಕ್ಕಳನ್ನ ಯಾರೋ ರಣಹದ್ದುಗಳ ಥರ ಅಥವಾ ಏನೋ ಒಂದು ಇದ್ರ ಥರ ಕೆಟ್ಟದಾಗಿ ನೋಡುವಂಥದ್ದನ್ನು ತಂದೆ ತಾಯಿ ಜೊತೆದ್ದು ಹೇಗೆ ಅದನ್ನು ಅರಗಿಸ್ಕೊಳ್ತೀರಿ? ಆ ಒಂದು ಕ್ಷಣವನ್ನು ಆಲೋಚನೆ ಮಾಡಿ. ಕಂಡೋರ ಮನೆ ಮಕ್ಕಳ ಬಗ್ಗೆ ನಾವು ಚಿಂತನೆ ಮಾಡೋಕ್ಕಿಂತ ನಮ್ಮನೆ ಮಕ್ಕಳೇ ಹಾಗಾಗ್ಬಿಟ್ರೆ ಗತಿ ಏನಪ್ಪ ಅನ್ನೋ ಆ ಒಂದು ನಾವು ಆಲೋಚನೆ ಮಾಡಿಬಿಟ್ರೆ ನಮ್ಮನೆ ಹೆಣ್ಣುಮಕ್ಕಳನ್ನು ನಾವು ಹೇಗೆ ನೋಡ್ಕೋಬೋದು? ನಮ್ಮನೆ ಹೆಣ್ಮಕ್ಳನ್ನ ನೋಡ್ಕೊಂಡು ಅವ್ರು ಹಂಗೆ ನೋಡ್ತಾರೆ, ಇವ್ರು ಹಿಂಗೆ ನೋಡ್ತಾರೆ, ಅವ್ರು ಆ ದೃಷ್ಟಿಯಲ್ಲಿ ನೋಡ್ತಾರೆ, ಇವ್ರು ಈ ದೃಷ್ಟಿಯಲ್ಲಿ ನೋಡ್ತಾರೆ. ಇದಕ್ಕೆ ಧ್ವನಿ ಎತ್ತೋದಕ್ಕೆ ಒಂದಷ್ಟು ಜನ ಹೇಳ್ತಾರೆ, ನಾವು ಹಿಂಗನ್ನೇ ಬರಲಿ, ನಮ್ಮನ್ನು ಯಾಕೆ ಆ ಥರ ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಕು? ಏನಪ್ಪ ಕಥೆ ಇದು? ಈ ಮಾತಿಗೆ ಅರ್ಥ ಇದೆಯಾ? ಒಂದು ಹೆಣ್ಣಿಗೆ ಎಂಥ ಒಂದು ಸ್ಥಾನಮಾನ ಇದೆ. ಇವತ್ತು ಶುಭ ಶುಕ್ರವಾರ ಬಂತು ಅಂದರೆ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಪ್ರತಿ ಬಾರಿ ನಾನು ತಿಳಿಸ್ತಾನೆ ಬಂದಿದ್ದೇನೆ. ಅದು ನಿಮ್ಮ ಅನುಕೂಲಕ್ಕೋಸ್ಕರ, ನಿಮ್ಮ ಶ್ರೇಯಸ್ಸಿಗೋಸ್ಕರ. ನಿಮ್ಮ ರೂಪಲಾವಣ್ಯ, ನಿಮ್ಮ ಸೌಂದರ್ಯ ನಾಲ್ಕು ಗೋಡೆ ಮಧ್ಯದಲ್ಲಿ ನಿಮಗೆ ಬೇಕಾದಂಥವ್ರಿಗೆ ಮಾತ್ರ ಖುಷಿ ಕೊಡೋ ಮಟ್ಟಕ್ಕೆ ಇರಬೇಕು. ಅದನ್ನು ಬೀದಿಗೆ ತರಬಾರ್ದು. ನಿಮ್ಮ ಉಡುಗೆ ತೊಡುಗೆಗಳು ಸರಿಯಾಗಿಲ್ಲ ಅಂದರೆ ನಿಮ್ಮನ್ನು 10 ಜನ 4 ಜನ ನೋಡುವಾಗ ನಿಮಗೆ ಜನ್ಮ ಕೊಟ್ಟವ್ರು ನಿಮ್ಮ ಪಕ್ಕದಲ್ಲಿ ಇರ್ತಾರಲ್ಲ, ಆಗ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಒಂದು ದಿವಸಕ್ಕೆ ಆಲೋಚನೆ ಮಾಡಿದ್ದೀರಾ? ಓಲಿ ಜನ್ಮ ಕೊಟ್ಟವ್ರು ನಿಮ್ಮ ಮಕ್ಕಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರಲ್ಲ, ಎಲ್ಲರನ್ನು ಬಿಟ್ಟು ನಿಮ್ಮ ಮಕ್ಕಳನ್ನೇ ನೋಡ್ತಾರೆ ಅಂದಾಗ ನಿಮ್ಮ ಪರಿಸ್ಥಿತಿ ಏನು? ಆಲೋಚನೆ ಮಾಡಿ. ಇದೆಲ್ಲ ಹೆಚ್ಚಿನಾಗಿ ಇದರ ಬಗ್ಗೆ ವಿವರಣೆ ಕೊಡಲಿಕ್ಕೂ ಆಗೋದಿಲ್ಲ. ಈ ಆಸ್ಥಾನದಲ್ಲಿ ಕೂತು ಮಾತಾಡೋದಕ್ಕೆ ನಮಗೇ ಇಷ್ಟೊಂದು ಮುಜುಗರ ಅಂದರೆ ಇನ್ನು ಅನುಭವಿಸೋ ನಿಮ್ಮ ಕಥೆ ಏನು? ಆಮೇಲೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ. ಇತ್ತೀಚೆಗೆ ಉಡ್ತಿರ್ತಕ್ಕಂಥ ಉಡುಗೆ ಬಟ್ಟೆಗಳಿದೆಯಲ್ಲ, ಅದನ್ನು ಹರಿದಿರ್ತಕ್ಕಂಥದ್ದು ಬೇಕಾಗಿ ಹರ್ಕೊಳ್ತಾರೋ ಅಥವಾ ಹರಿದಿರೋ ಬಟ್ಟೆ ಹಾಕೊಂಬರ್ತಾರೋ, ಹಿಂದ್ಗಡೆ ಹರ್ಕೊಳ್ಳೋದು ಮುಂದ್ಗಡೆ ಹರ್ಕೊಳ್ಳೋದು, ಅದು ಜೂಲ್ ಬರಬೇಕು, ಆ ದಾರಗಳು ಎಲ್ಲಿ ಕಳ್ಕೊಂಬರ್ಬೇಕು. ಒಬ್ಬ ಬೀದಿಯಲ್ಲಿ ಕೂತಿರ್ತಕ್ಕಂಥ ಭಿಕ್ಷುಕ ಮೈತುಂಬ ಬಟ್ಟೆ ಹಾಕಬೇಕು ಅಂತ ಅವರು ಅಂಗಲಾಚ್ಕೊಂಡು ಮೈತುಂಬ ಬಟ್ಟೆ ಅಪೇಕ್ಷೆ ಪಡ್ತಾನೆ. ಬೇಕಾದಷ್ಟು ಸ್ಥಿತಿಗತಿಗಳಿರ್ತಕ್ಕಂಥವ್ರು ಹರಿದಿರ್ತಕ್ಕಂಥ ಬಟ್ಟೆ, ಅದು ತೊಡೆ ಹತ್ರನೋ ಮೊಣಕಾಲ ಹತ್ರನೋ ಎಲ್ಲೋ ಒಂದು ಕಡೆ ಮರ್ಮಾಂಗ ಮುಚ್ಕೊಳ್ಳೋವಂಥ ಜಾಗದಲ್ಲಿ ಅಲ್ಲಿ ಜೂಲ್ ಮಾಡಿಟ್ಕೊಳ್ಳೋದು ಬಟ್ಟೆಗಳನ್ನು. ದಾರಗಳು ಕಾಣಬೇಕು, ಆ ಬಟ್ಟೆಗಳಲ್ಲಿ ದಾರ ಕಾಣಬೇಕು. ಏನಪ್ಪ ಇದು? ಮೊದಲು ಹಿಂದೆ ಹರಿದಿರೋ ಬಟ್ಟೆ ಮೈ ಮೇಲೆ ಹಾಕ್ಕೊಂಡ್ರೆ ದರಿದ್ರ ಅಂತೇಳಿ ಅದನ್ನು ಕಿತ್ತೆಸಿ ಅಂತ ಹೇಳ್ತಿದ್ರು ತಂದೆ ತಾಯಿ. ಇವತ್ತು ಹೊಸ ಬಟ್ಟೆ ತೊಗೊಂಬಂದು ಸುಟ್ಟು ಅದನ್ನೇನೋ ದಾರಗಳು ತೆಗೆದು ಅದನ್ನು ಮೈ ಮೇಲೆ ಹಾಕ್ಕೊಂಡ್ರೆ ಅದು ಶುಭ, ಅದು ಒಳ್ಳೆಯದು. ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಎಷ್ಟೋ ಬಾರಿ ಹೇಳಿದೆ ನನ್ನ ಕಾರ್ಯಕ್ರಮದಲ್ಲಿ, ಶನಿ ಹೆಗಲೇ ಇರಬೇಕಾದ್ರೆ ನಿಮ್ಮ ಪಾದದ ತಳಗೆ ನಿಮ್ಮ ವಸ್ತ್ರಗಳೇನಾದ್ರು ತಗಲಿದ್ರೆ, ನಿಮ್ಮ ಉಡುಗೆ ತೊಡುಗೆ ನೀವು ಉಡುವಂಥ ಬಟ್ಟೆ ಏನಾದ್ರು ಪಾದಕ್ಕೆ ತಗಲಿದ್ರೆ ಅಲ್ಲಿ ಹಿಂದೆ ಬೆನ್ನಿ ಶನಿ ಇರ್ತಾನೆ, ಅಲ್ಲಿಂದ ಆಚೆ ನಿಮ್ಮ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಸಾಕಷ್ಟು ಬಾರಿ ಹೇಳಿದ್ದೇನೆ ನಾನು. ಅದಕ್ಕಿನ್ನ ಅಧ್ವಾನ ಇದು, ಸುಟ್ಟು ಬಟ್ಟೆ ಮೈ ಮೇಲೆ ಹಾಕ್ಕೊಳ್ಳೋವಂಥದ್ದು. ಯಾವತ್ತೂ ಮೈ ಮೇಲೆ ಅಪ್ಪಿತಪ್ಪಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಒಂಚೂರು ಸೀರೆಗೋ ಬಟ್ಟೆಗೋ ಏನೋ ಒಂಚೂರು ಬೆಂಕಿ ತಗಲ್ಬಿಟ್ರೆ ಆ ಬಟ್ಟೆ ಇನ್ನು ಮೈ ಮೇಲೆ ಹಾಕಬಾರ್ದು ಅಂತೇಳಿ ಆ ಬಟ್ಟೆ ಕಿತ್ತು ಬಿಸಾಕೋರು. ಇವತ್ತು ಸುಟ್ಟಿರ್ತಕ್ಕಂಥ ಬಟ್ಟೆ ಅಲಂಕಾರ, ಅದು ಆ ಬಟ್ಟೆನೇ ಸುಟ್ಟು ಅಲ್ಲೊಂಚೂರು ಕಪ್ಪು ಮಾಡಿ ಅಥವಾ ಅದರ ಮೇಲೆ ಇರ್ತಕ್ಕಂಥ ಅಷ್ಟು ಜಾಗ ಕಟ್ ಮಾಡಿ ಅದಕ್ಕೆ ಇನ್ನೊಂದು ಏನೋ ಪ್ಯಾಚ್ ಹಾಕ್ಕೊಳ್ಳೋದು. ಯಾಕಪ್ಪ ಇಂಥ ದರಿದ್ರತನ ಕೋರ್ಕೊಳ್ಳೋದು? ಭಗವಂತ ಕೊಟ್ಟಿರೋದನ್ನು ಸ್ವಾಗತಿಸಬೇಕು, ಆನಂದಿಸಬೇಕು. ದಿನ ಕಳೆದಂಗೆಲ್ಲ ನಾವು ಬುದ್ಧಿವಂತರಾಗ್ತಿದ್ದೀವೋ, ದಡ್ಡರಾಗ್ತಾ ಇದ್ದೀವೋ, ಅಥವಾ ನಮ್ಮ ಕರ್ಮಫಲಗಳನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ತಿದ್ದೀವೋ, ನಾವು ದರಿದ್ರನ ಮನೆ ಕೋರ್ಕೊಳ್ತಾ ಇದ್ದೀವೋ, ಬೀದಿಗೆ ಹೋಗೋ ಮಾರಮ್ಮ ಮನೆ ತನಕ ಬಾರಮ್ಮ ಅಂಥೇಳಿ ಯಾತಕ್ಕೆ ಬೇಕಿದ್ದೆಲ್ಲ? ಹಾಗಾಗಿ ಯಾವುದೇ ದೇವಾಲಯ, ಮಹರ್ಷಿ ಮಂದಿರ ಒಂದಲ್ಲ, ಯಾವುದೇ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಯಾವುದೇ ಒಂದು ಸಣ್ಣ ದೇವಾಲಯ ಆಗಲಿ, ದೊಡ್ಡ ತೀರ್ಥಕ್ಷೇತ್ರ ಆಗಿರಲಿ, ಎಲ್ಲೇ ದೇವಾಲಯ ಆಗಿರಲಿ, ಹೆಣ್ಣುಮಕ್ಕಳು ಬರಬೇಕಾದ್ರೆ ಮೈ ತುಂಬ ಬಟ್ಟೆ ಹಾಕ್ಕೊಂಡೇ ಬನ್ನಿ, ಲಕ್ಷಣವಾಗಿ ಸೀರೆ ಉಟ್ಕೊಂಡೇ ಬನ್ನಿ.
ಅಥವಾ ನಿಮ್ಮ ಉಡುಗೆ ತೊಡುಗೆಗಳು ನಿಮಗೆ ಹೇಗೆ ನಿಮ್ಮ ರೂಪಲಾವಣ್ಯಕ್ಕೆ ಹೋಗುತ್ತೋ ಆ ಥರ ಬನ್ನಿ. ಆದರೆ ಈ ಥರ ಅರ್ಬೇರ್ಗಳು ಬಟ್ಟೆ ಹಾಕ್ಕೊಂಡು ಮೊಣಕಾಲ ಮೇಲೋ ತೊಡೆ ಮೇಲೋ ಅಥವಾ ಹರಿದಿರೋ ಬಟ್ಟೆನೋ ನಿಮ್ಮನ್ನು 4 ಜನ ಕಣ್ಕುಕ್ಕೋ ಥರ ನೋಡುವಂಥದ್ದು ಅಂಥ ವಸ್ತ್ರಗಳಿಂದ ದಯವಿಟ್ಟು ಧರಿಸಿ ದೇವಸ್ಥಾನಗಳು ಬರಬೇಡಿ. ನೀವು ಲಕ್ಷಣ ಮನೇಲೇ ದೇವ್ರ ಫೋಟೋ ಇದೆ, ಮನೇಲೇ ದೇವರು ನಮಸ್ಕಾರ ಮಾಡಿ, ಅಲ್ಲೇ ನಿಮ್ಮ ಜನ್ಮ ಕೊಟ್ಟು ತಂದೆ ತಾಯಿನೇ ದೇವರು, ಅಲ್ಲೇ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ನೀವು ಆರಾಮಾಗಿ ಎಲ್ಲಾದರೂ ಫಿಲಿಮ್ಗೋ ಮಾಲ್ಗೋ ಎಲ್ಲ ಹೋಗಿ ಬನ್ನಿ. ದೇವಸ್ಥಾನಗಳು ಬಂದು ಇನ್ನೊಂದು 4 ಜನಕ್ಕೆ ಅದನ್ನು ತೊಂದರೆ ಕೊಡುವಂಥದ್ದು ಸಮಂಜಸ ಅಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ವಿ. ಅದರ ಜೊತೆಗೆ ಪಂಚಾಂಗ ಶ್ರವಣವನ್ನು ಕೂಡ ಮುಂದುವರಿಸ್ತಾ ರಾಶಿಫಲಗಳನ್ನು ಕೂಡ ಪ್ರಾರಂಭ ಮಾಡಬೇಕು. ಪ್ರತಿಯೊಂದು ವಿಧಿವಿಧಾನ ವಿಚಾರ ಇದು ಎಲ್ಲರಿಗೂ ಅನ್ವಯಿಸುವಂಥದ್ದಾಗಬೇಕು. ಒಂದು ದೇವಾಲಯ ಅಂದರೆ ಒಂದು ಪವಿತ್ರ ಕ್ಷೇತ್ರ ಅದು. ಹೌದು. ಎಷ್ಟೋ ಜನ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಬಂದು ತಮ್ಮ ಉಡುಗೆ ತೊಡುಗೆಗಳಿಂದ ತಾವು ಅಂದುಕೊಂಡಿದ್ದರೆ ನೀವು ಬಂದಾಗ ನಿಮ್ಮನ್ನು ಜನ ಅಲ್ಲಿ ನೋಡ್ತಾರೆ ಅಂತ. ನೀವು ಹೋಗಿರೋದೇ ದೇವ್ರು ನೋಡಲಿಕ್ಕೆ, ನೀವು ಹೋಗಿರೋದೇ ಭಗವಂತನ ದರ್ಶನ ಮಾಡಲಿಕ್ಕಾಗಿ, ಕರ್ಮ ಕಳ್ಕೊಳ್ಳಿಕ್ಕಾಗಿ. ಅಂತಹ ಕಡೆ ಸಹಿತ ನಿಮ್ಮ ಒಂದು ಉಡುಗೆ ತೊಡುಗೆಗಳಿಂದ ಇನ್ನಷ್ಟು ಕರ್ಮವನ್ನು ಯಾಕೆ ಅಂಟಿಸ್ಕೊಳ್ತೀರಿ? ಸಾಧ್ಯವಾದಷ್ಟು ಇದನ್ನು ಜನ್ಮದಾತರಾದಂತಹ ತಂದೆ ತಾಯಿ ಯೋಚನೆ ಮಾಡಬೇಕು. ನಮ್ಮ ಮನೆ ಮಕ್ಕಳಿಗೆ ಎಂಥ ಬಟ್ಟೆ ಕೊಡಿಸ್ಬೇಕು, ನಾವು ತೀರ್ಥಕ್ಷೇತ್ರಕ್ಕೆ, ಪುಣ್ಯಕ್ಷೇತ್ರಕ್ಕೆ, ದೇವಾಲಯಗಳಿಗೆ ಬಂದಾಗ ನನ್ನ ಮನೆ ಮಕ್ಕಳಿಗೆ ಹೇಗೆ ಬಟ್ಟೆ ತೊಡಿಸ್ಬೇಕು ಅಂತ. ಮಕ್ಕಳು ಕೇಳಿದ್ರು ಅಂದ ತಕ್ಷಣ ತೊಡೆ ಮೇಲೆ ಬಟ್ಟೆ ತೆಗೆದುಕೊಡೋದು, ಹರಿದಿರೋ ಬಟ್ಟೆ ತೆಗೆದುಕೊಡ್ತಕ್ಕಂಥದ್ದು, ಅಥವಾ ಈಗಂತೂ ಒಂದು ಟ್ರೆಂಡ್ ಆಗಿರ್ತಕ್ಕಂಥ ಇದೇನಪ್ಪ ಅಂದರೆ ಹರಿದಿರೋ ಬಟ್ಟೆ ಹಾಕ್ಕೊಳ್ಳೋವಂಥದ್ದು, ಅದು ಜೂಲಾಗಿರ್ತಕ್ಕಂಥ ಬಟ್ಟೆ ಹಾಕ್ಕೊಳ್ಳೋವಂಥದ್ದು. ದಯವಿಟ್ಟು ಇಂತಹ ಒಂದು ಕರ್ಮ ಫಲಕ್ಕೆ ಯಾರು ಮುಂದಾಗಬೇಡಿ. ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮದಲ್ಲಿ ಎಂಥ ಬಟ್ಟೆಗಳಿಗೆ, ವಸ್ತ್ರಗಳಿಗೆ, ವಸ್ತ್ರ ಸಮಿತಿಗೆ ಎಷ್ಟೊಂದು ಅದ್ಭುತವಾದಂಥ ಕಾಯಕ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತು ಏನಂದರೆ, ನಿಮ್ಮನ್ನು ನೋಡಿ 4 ಜನ ಪಾಠ ಕಲಿಬೇಕು. ನಿಮ್ಮನ್ನು ನೋಡಿ 4 ಜನ ಪಾಠ ಕಲಿಬೇಕು, ಅದು ನಮ್ಮ ಸಂಸ್ಕೃತಿ. ಅದನ್ನು ಹೊರತುಪಡಿಸಿ 4 ಜನ ಕೆಟ್ಟ ದೃಷ್ಟಿಯಲ್ಲಿ ನಿಮ್ಮನ್ನು ನೋಡಬಾರ್ದು. ನಿಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವಾಗ ನಿಮಗೆ ಜನ್ಮದಾತರು ನಿಮ್ಮ ತಂದೆ ತಾಯಿ ಪಕ್ಕದಲ್ಲಿದ್ದರೆ, ಅಥವಾ ನಿಮ್ಮ ಅಣ್ಣ ತಮ್ಮಂದ್ರ ಪಕ್ಕದಲ್ಲಿದ್ದರೆ ಅವ್ರ ಮನಸ್ಸಲ್ಲಾಗೋ ನೋವಿದೆಯಲ್ಲ, ಅದು ಹೇಳಲಿಕ್ಕೆ ಅಸಾಧ್ಯ. ಆದರೆ ಹೇಳಿದ್ರೆ ಕಣ್ಣೀರು ಹಾಕೋದು, ಗಲಾಟೆ ಮಾಡೋದು, ಮನೇಲಿ ಕೂಗಾಡೋದು ಮಾಡ್ತಿರಲ್ಲ, ಅದಕ್ಕೋಸ್ಕರ ಅವ್ರು ಕಂಡು ಕಾಣದಂಥ ರೀತಿಯಲ್ಲಿ ಆಗೋಗ್ಬಿಡ್ತಾರೆ. ಇದಿಷ್ಟೇ ಆದರೆ ಚೆನ್ನ. ಇನ್ನೊಂದು ಹೆಜ್ಜೆ ದಾಟಿದ್ರೆ ಮನೆ ಮಂದಿ ಎಲ್ಲ ಕಣ್ಣೀರು ಹಾಕಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ಜನನ, ನಿಮ್ಮ ಜೀವನ, ನೀವು ಇನ್ನೊಬ್ಬರ ಮನೆ ದೀಪ ಹಚ್ಚುವಂಥ ಹೆಣ್ಣುಮಕ್ಕಳು, ತಾಯಂದರು, ನಿಮ್ಮ ಬದುಕು ಯಾವತ್ತೂ ಬಂಗಾರವಾಗಿರಬೇಕು. ನಿಮ್ಮ ಬದುಕು ನೋಡಲಿಕ್ಕೆ ಒಂದು ಮಾದರಿಯಾಗಿರಬೇಕು. ಭಾರತಾಂಬೆ ಹೆಣ್ಣು, ಭೂತಾಯಿ ಹೆಣ್ಣು, ಸುಂದರವಾದ ಪ್ರಕೃತಿ ಹೆಣ್ಣು, ಹರಿಯುವ ನೀರು ಹೆಣ್ಣು, ಇಷ್ಟೆಲ್ಲದಕ್ಕೂ ಒಂದು ಹೆಣ್ಣನ್ನು ಹೋಲಿಸಬೇಕಾದ್ರೆ ಹೆಣ್ಣಿಗೆ ಅಂತಹ ಒಂದು ಸ್ಥಾನಮಾನ ಇದ್ದಾಗ ನಿಮ್ಮ ಉಡುಗೆ ತೊಡುಗೆಗಳು ಮತ್ತೊಬ್ಬರ ಕಣ್ಕುಕ್ಕುವಂತೆ ಮಾಡಿ ಆ ಜೀವನಕ್ಕೆ ಇನ್ನೊಂದು ಕಲ್ಲು ಹಾಕ್ಕೊಳ್ಳುವಂಥ ಕೆಲಸ ನೀವು ಮಾಡಬಾರ್ದು. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ 22/12/2023 ಶುಕ್ರವಾರ ದಶಮಿ, ಅಶ್ವಿನಿ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಸ್ಮಾರ್ತ ವೈಕುಂಠ ಏಕಾದಶಿ. ಇವತ್ತು ಸ್ಮಾರ್ತರಿಗೆ ವೈಕುಂಠ ಏಕಾದಶಿ ಆದ್ದರಿಂದ ಸ್ಮಾರ್ತರು ಅಂದರೆ ಯಾರು? ಹಣೆಗೆ ವಿಭೂತಿ ಧಾರಣೆ ಮಾಡ್ತಕ್ಕಂಥವ್ರು ಅಂದರೆ ನಮಗೆ. ಇವತ್ತು ವೈಕುಂಠ ಏಕಾದಶಿ ಇದೆ. ಆದರೆ ವೈಕುಂಠ ಏಕಾದಶಿ ಶ್ರೀಮನ್ನಾರಾಯಣನ ವಿಶೇಷವಾದಂಥ ಆರಾಧನೆ, ಅಲಂಕಾರ, ಪುಷ್ಪಾರ್ಚನೆ ಮತ್ತು ವಿಶೇಷವಾದಂಥ ಒಂದು ದರ್ಶನ ಭಾಗ್ಯ ಹೇಗೆ ಅಂದರೆ, ಅದು ವೈಷ್ಣವರಲ್ಲಿ, ವೈಕಾನಸದಲ್ಲಿ, ಪಾಂಚರಾತ್ರ ಆಗಮದಲ್ಲಿ. ಏನೇ ಆದರೂ ಮಹಾವಿಷ್ಣು ಅಲಂಕಾರ ಪ್ರಿಯ. ಅದಕ್ಕೆ ಹೇಳ್ತಾರೆ, ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ. ಸ್ವಾಮಿ ಅಭಿಷೇಕದಲ್ಲಿ ತೃಪ್ತನಾಗ್ತಾನೆ ಸಾಂಬ ಸದಾಶಿವ. ಆದರೆ ಎಷ್ಟು ಅಲಂಕಾರ ಮಾಡಿದ್ರೂ ಕಡಿಮೆ ಎಂಬತಕ್ಕಂಥ ಚಿಂತನೆ ಇಡುತ್ತಾನೆ ಮಹಾವಿಷ್ಣುವಿಗೆ. ಎಷ್ಟೇ ಆದರೂ ವಿಷ್ಣುವಿನ ಅರ್ಧಾಂಗಿ ತಾಯಿ ಮಹಾಲಕ್ಷ್ಮಿ. ಆ ತಾಯಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನ ಎಲ್ಲವನ್ನೂ ಸಿದ್ಧ ಅವಳಲ್ಲೇ ಇದೆ. ಅದಕ್ಕಾಗಿ ಆ ತಾಯಿಗೂ ಅಲಂಕಾರ. ಇನ್ನು ತಾಯಿಯ ಪತಿದೇವರಾದಂತಹ ಮಹಾವಿಷ್ಣು, ಆತನ ಅಲಂಕಾರ ಕೇಳಬೇಕಾ? ವಿಶೇಷವಾದಂಥ ಅಲಂಕಾರ. ಹಾಗಾಗಿ ನಾಳೆ ತಿರುಮಲ ತಿರುಪತಿ ಆಸ್ಥಾನದಲ್ಲೂ ಸಿದ್ಧ ಅಷ್ಟು ವೈಭವಪೂರಿತವಾದಂಥ ಅಲಂಕಾರ ತಾಯಿ ಮಹಾಲಕ್ಷ್ಮಿಗೆ ಮತ್ತು ಶ್ರೀನಿವಾಸನಿಗೆ. ವಿಷ್ಣುವಿನ ದಶಾವತಾರದಲ್ಲಿ ಒಂದಾಗಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಗೂ ಸಿದ್ಧ ನಾಳೆ ಮತ್ತು ನಾಳಿದ್ದು 2 ದಿವಸ ಅತ್ಯದ್ಭುತವಾದಂಥ ಕಾರ್ಯಕ್ರಮ. ಇನ್ನು ನಾಳೆ ಕಾರ್ಯಕ್ರಮ ಹೀಗಿದ್ದರೆ ನಾಳಿದ್ದು ಕಾರ್ಯಕ್ರಮದ್ದು ಈಗಾಗಲೇ ಅದರ ಬಗ್ಗೆ ನೀವು ಪ್ರೊಮೋ ನೋಡ್ತಾ ಇದ್ದೀರಿ. ಹನುಮ ಹುಟ್ಟಿದಂಥ ಸಾನ್ನಿಧ್ಯ, ಹನುಮ ಹುಟ್ಟಿದಂಥ ಕಿಷ್ಕಿಂದ ಅಂದರೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಿಂದ ಸ್ವಾಮಿಯ ಪೂಜಾನುಷ್ಠಾನವನ್ನು ಲೋಕ ಕಲ್ಯಾಣಾರ್ಥವಾಗಿ ನಡೆಸಿದಂಥ ಒಂದು ಮಹಾಸಂಕಲ್ಪ. ಆ ಸಂಕಲ್ಪವನ್ನು ತಾವು ವೀಕ್ಷಣೆ ಮಾಡ್ತಿದ್ದೀರಿ. ಒಳ್ಳೆಯದಾಗಲಿ. ಇನ್ನೇನು ಅಗೋಯಿಗೋ ಅಂದರೆ ಮುಂಬರ್ತಕ್ಕಂಥ ದಿನಗಳು ತುಂಬ ಹತ್ತಿರದ ದಿನಗಳು. ಸುಮಾರು ವರ್ಷಗಳ ಕನಸು, ಸುಮಾರು ಜನಗಳ ತಪಸ್ಸು, ಎಷ್ಟೋ ಜನ ತನ್ನ ಪ್ರಾಣವನ್ನು ಬಲಿಯಾಗಿ ಕೊಟ್ಟುಕೊಂಡಿರ್ತಕ್ಕಂಥ ಸಾನ್ನಿಧ್ಯ. ಅಂದಿನಿಂದ ಇಂದಿನವರೆಗೂ ಎಲ್ಲರ ಕನಸು ನನಸಾಗುವಂಥ ಕಾಲ
ಸನ್ನಿಹಿತವಾಗ್ತಾ ಇದೆ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಮಹೋತ್ಸವ. ಪ್ರತಿಷ್ಠಾಪನೆ ಎಂಬತಕ್ಕಂಥದ್ದು ನೆಪ ಮಾತ್ರ. ಅಲ್ಲಿ ರಾಮ ಇದ್ದಾನೆ. ರಾಮ ಆ ಸಾನ್ನಿಧ್ಯದಲ್ಲಿ ಇದ್ದಿದ್ದರಿಂದಲೇ ಇಂತಹ ಒಂದು ಭವ್ಯವಾದಂತಹ ಬಂಗಲೆ ಇವತ್ತಿನ ದಿವಸ ಅರಮನೆ ಅಲ್ಲಿ ಆಗ್ತಾ ಇದೆ. ಅದು ರಾಮದೇವರ ದೇವಸ್ಥಾನ ಅಲ್ಲ, ರಾಮದೇವರ ಅರಮನೆ ಅದು. ಪುನಃ ರಾಮರಾಜ್ಯವನ್ನು ನೋಡ್ಬೋದು ನಾವು. ಯಾಕೆಂದರೆ ಆ ರಾಮರ ಸಾನ್ನಿಧ್ಯ ಪುನಃ ಇಂದು ಈ ಮುಹೂರ್ತಕ್ಕೆ ಈಗ ಇಟ್ಟಿರ್ತಕ್ಕಂಥ ಆ ಮುಹೂರ್ತ, ಈ ಮುಹೂರ್ತ ಸಹಿತ ಇವತ್ತು ನೆನೆದಲ್ಲ. ಈ ಮುಹೂರ್ತ ಯಾರೊಬ್ಬರು ನಿರ್ಣಯ ಮಾಡಿರ್ತಕ್ಕಂಥದ್ದಲ್ಲ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ, ಆ ಸೃಷ್ಟಿಕರ್ತ ಬ್ರಹ್ಮ ಅವರ ಲಿಖಿತದಂತೆ ನಡೀಬೇಕು. ಈಗ ನಾವು ನೋಡ್ತಿರ್ತಕ್ಕಂಥ ಧ್ವಜ ಏನಿದೆ, ಗರ್ಭಗುಡಿಯಲ್ಲಿ ಒಂದು ಧ್ವಜವನ್ನು ನಾವು ನೋಡಿದ್ವಲ್ಲ, ಆ ಧ್ವಜ ಸಾನ್ನಿಧ್ಯದಲ್ಲೇ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ನೋಡಿ ಎಷ್ಟು ಅದ್ಭುತವಾದಂಥದ್ದು. ಅದು 3 ಅಂತಸ್ತಿನ ವಿಶೇಷವಾದಂಥ ದೇವಾಲಯ. ಬಹುಶಃ ಇಂತಹ ಒಂದು ಅದ್ಭುತವಾದಂತಹ ಕಾಯಕವನ್ನು ನಾವು ಪ್ರತಿಯೊಬ್ಬ ಭಾರತೀಯರು ಸಹಿತ ಹೆಮ್ಮೆಯಿಂದ ಹೇಳುವಂಥ ದಿನ ಇನ್ನೇನು ಆಗೋಯ್ಗುಂಡ್ರೆ ಸಮೀಪಿಸ್ತಾ ಇದೆ. ಅಂತಹ ಒಂದು ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾದಂತಹ ದೇವತಾರಾಧನೆಯ ಆ ಪ್ರತಿಷ್ಠಾಪನಾ ಮಹೋತ್ಸವದ ಶ್ರೀರಾಮಚಂದ್ರನ ವಿಶೇಷವಾದಂಥ ಆರಾಧನೆಯನ್ನು ಕಣ್ತುಂಬಿಸ್ಕೊಳ್ಬೇಕೆಂಬತಕ್ಕಂಥ ಆ ಚಿಂತನೆ ಪ್ರತಿಯೊಬ್ಬ ಭಾರತೀಯನಲ್ಲೂ, ಪ್ರತಿಯೊಬ್ಬರೂ ಸಹಿತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾ ಅದ್ಭುತವಾದಂತಹ ಸುಂದರ ಕ್ಷಣಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ದೇವೆ ನಾವು. ಇದು ಒಬ್ಬಿಬ್ಬರ ಚಿಂತನೆ ಅಲ್ಲ. ಹಾಗೆ ಎಷ್ಟೋ ಕುಟುಂಬಕ್ಕೆ ಒಬ್ಬರೋ ಇಬ್ಬರೋ ಹೋಗಿ ಅಲ್ಲಿ ಸರಿಯಾದಂತಹ ಒಂದು ಇಲ್ಲಿವರೆಗೂ ನಡೆದಂತಹ ಯುದ್ಧದಲ್ಲಿ ಪಾಲ್ಗೊಂಡು ಪ್ರಾಣವನ್ನು ತೆತ್ತಿಕೊಂಡಿರ್ತಕ್ಕಂಥವರು, ಪ್ರಾಣವನ್ನೇ ಕಳ್ಕೊಂಡಿರ್ತಕ್ಕಂತಹ ಮಹನೀಯರು ಎಷ್ಟೋ ಜನ ಇದ್ದಾರೆ. ಆದರೆ ಪ್ರತಿಯೊಬ್ಬರ ಚಿಂತನೆ ಒಂದಾಗಿತ್ತು, ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆಲಯ ಅಲ್ಲಾಗಬೇಕು ಎಂಬತಕ್ಕಂಥದ್ದು. ಅದಕ್ಕಾಗಿ ಭವ್ಯವಾದಂತಹ ಒಂದು ಅರಮನೆಯನ್ನು ಅಲ್ಲಿ ನಿರ್ಮಾಣ ಮಾಡಿ ಅದರ ಮಧ್ಯದಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಮಾಡ್ತಿರ್ತಕ್ಕಂಥ ಒಂದು ವಿಶೇಷತೆ, ಆ ಒಂದು ಕೀರ್ತಿ ನಮಗೆಲ್ಲರಿಗೂ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮಚಂದ್ರ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹನುಮ. ಕರ್ನಾಟಕದಲ್ಲೇ ಹುಟ್ಟಿರ್ತಕ್ಕಂಥ ಹನುಮ ಪ್ರತಿಯೊಬ್ಬ ಕನ್ನಡಿಗರು ಸಹಿತ ಹೆಮ್ಮೆಯಿಂದ ಹೇಳಬೇಕಾದಂಥ ವಿಚಾರ ಇದು. ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ, ಕನ್ನಡಿಗ ಹನುಮ, ಇಲ್ಲಿ ಹುಟ್ಟಿ ಸ್ವಾಮಿಯ ಪಾದಸೇವೆಯನ್ನು ಮಾಡಲಿಕ್ಕಾಗಿ ಅಯೋಧ್ಯಾತ್ತ ತನ್ನ ಪಯಣವನ್ನು ಬೆಳೆಸಿದ ಹನುಮ. ಅದಕ್ಕಾಗಿ ಹನುಮ ಇವತ್ತಿಗೂ ಚಿರಂಜೀವಿ. ಮಾರುತಿ ನೋಡಿ, ಪ್ರತಿಯೊಂದು ಊರು, ಪ್ರತಿಯೊಂದು ಗ್ರಾಮಗಳಲ್ಲೂ ಒಂದೊಂದು ಹನುಮನ ಸಾನ್ನಿಧ್ಯ ಇದೆ. ಹಾಗೆ ಹನುಮತ್ ಜಯಂತಿಯ ಆ ವಿಶೇಷವಾದಂಥ ಸುಂದರಗಳಿಗೆ ಭಾನುವಾರ ಬರ್ತಾ ಇದೆ. ಭಾನುವಾರ ಬೆಳಗಿನ ಮಹರ್ಷಿವಾಣಿ ಕಾರ್ಯಕ್ರಮ ತಾವು ನೋಡಲೇಬೇಕು. ಯಾಕೆಂದರೆ ಭಾನುವಾರ ಬೆಳಗಿನ ಕಾರ್ಯಕ್ರಮದಲ್ಲಿ ಅಂಜನಾದ್ರಿಯ ವಿಶೇಷವಾಗಿರ್ತಕ್ಕಂಥ ಹನುಮ ಹುಟ್ಟಿನ ಸಾನ್ನಿಧ್ಯದ ಆ ವಿಶೇಷವಾದಂಥ ಕಾರ್ಯಕ್ರಮವನ್ನು, ಆ ಒಂದು ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಜೀವನ ಪಾವನ ಆಗಲಿ ಅಂತ ನಾನು ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮದೇವರನ್ನು ಮತ್ತು ಹನುಮನ್ನು ಸಹಿತ ಪ್ರಾರ್ಥನೆ ಮಾಡ್ತಾ, ನಾಳೆ ಮತ್ತು ನಾಳಿದ್ದು 2 ದಿನದ ಕಾರ್ಯಕ್ರಮ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಂತೂ ಬಹಳ ವಿಶೇಷತೆಗಳನ್ನು ತುಂಬಿಕೊಂಡು ಬರ್ತಿರ್ತಕ್ಕಂಥದ್ದು. ಒಂದು ಕಡೆ ಶ್ರೀನಿವಾಸನ ದರ್ಶನ, ಮತ್ತೊಂದು ಕಡೆ ಹನುಮ ಸಾನ್ನಿಧ್ಯದ ದರ್ಶನ. ಹಾಗಾಗಿ ಇಷ್ಟು ಅದ್ಭುತವಾದಂಥ ದರ್ಶನಗಳ ಮಧ್ಯದಲ್ಲಿ ಯಾತ್ರೆಗಳು ಸಹಿತ ಇದೆ. ನಾಳೆ ಮತ್ತು ನಾಳಿದ್ದು 10 ಹಲವಾರು ದೇವಾಲಯಗಳ ದರ್ಶನ, ಜೊತೆಗೆ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋಹರ ಸ್ವಾಮಿ ಸಾನ್ನಿಧ್ಯದಲ್ಲಿ ಸಾಲಿಗ್ರಾಮಕ್ಕೆ ಮಹಾಭಿಷೇಕ, ತಾವೇ ತಮ್ಮ ಸ್ವಹಸ್ತದಿಂದ ಅಭಿಷೇಕ, ಜೊತೆಗೆ ಮಹಾಮೃತ್ತಿಗೆಯ ವಿಶೇಷವಾದಂಥ ಔಪಾಸನೆ, ಮೃತ್ತಿಗೆಯ ಔಪಾಸನೆ ಜೊತೆಗೆ ಸಾಲಿಗ್ರಾಮ ದರ್ಶನ ಎರಡೂ ಸಹಿತ ನಾಳೆ ಮತ್ತು ನಾಳಿದ್ದು 2 ದಿವಸ ಆಶ್ರಮದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಇನ್ನು ಈಗ ಇವತ್ತಿನ ದಿನದ ರಾಶಿಫಲವನ್ನು ತಿಳ್ಕೊಳ್ಬೇಕಲ್ವಾ ಗುರುಗಳೇ? ಇವತ್ತಿನ ದಿನದ ರಾಶಿಫಲ ಖಂಡಿತ. ಓಂ ಕಲ್ಯಾಣಬದ್ಧಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ಮನೋಜವಂ ಮಾರುತದಲ್ಲೇ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹರಿಂ ಕರಾಸನಗರ್ಭ್ಯತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾಣೀಂ ಚ ವರಸದಾಂ ದೂತಾಂ ತನಿತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀ. ಅಂಬಾ ಭಗವತಿ ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಆದಿತ್ಯಾದಿ ನವಗ್ರಹಗಳ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಮಾಡುವಂಥ ಪ್ರತಿಯೊಂದು ಕಾಯಕವನ್ನು ಸಹಿತ
ಮತ್ತೊಬ್ಬರ ಸಹಾಯದಿಂದ ಅಥವಾ ಇನ್ನೊಬ್ಬರ ಗುರು ಹಿರಿಯರ ಮಾರ್ಗದರ್ಶನದಿಂದ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಭಾಳ ಉತ್ತಮ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 12 ನಿಮಿಷದಿಂದ 4:20 ತನಕ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಅಥವಾ ಈ ದಿನ ಮಾಡುವಂಥ ಕೆಲಸವನ್ನು ಸಾಧ್ಯವಾದರೆ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಭಾಳ ಉತ್ತಮ. ಮಾಡಲೇಬೇಕಾಗಿರ್ತಕ್ಕಂಥ ಕೆಲಸ ಇದ್ದು ಇವತ್ತು ಆಗಲೇಬೇಕು ಅಂತಕ್ಕಂಥ ಸಂಕಲ್ಪ ನಿಮ್ಮದಿದ್ದರೆ ಇವತ್ತು ನೀವು ಮಾಡಬೇಕಾದ್ದು ಮೊದಲು ದೇವಿಯ ಸಾನ್ನಿಧ್ಯದಲ್ಲಿ 2 ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ, 1 ಚಿಟಿಕೆ ಲವಣ ಉಪ್ಪನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ, ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಆಗಷ್ಟೇ ಒಳಿತನ್ನು ಕಾಣ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದೆಲ್ಲವೂ ಸಹಿತ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಯಾವುದೇ ಕೆಲಸ ಆದರೂ ಸಹಿತ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಸಿಗ್ತಕ್ಕಂಥದ್ದಲ್ಲ. ಆದರೆ ಇವತ್ತು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಇವತ್ತು ಅರ್ಥಪೂರ್ಣವಾದ ಬದುಕನ್ನು ಕಾಣಬಹುದು. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ವೃಷಭ ರಾಶಿಯವರು ಖಂಡಿತ ಒಳಿತನ್ನು ಕಾಣ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಮಧು ಅಂದರೆ ಜೇನುತುಪ್ಪ, 1 ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅದನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಕೈ ತೊಳ್ಕೊಳ್ಳೋದ್ರಿಂದ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತೀರಿ. ಪ್ರಾರ್ಥನೆ ಮಾಡುವಷ್ಟು ಕಾಲವೂ ಸಹಿತ ಅದೃಷ್ಟವನ್ನು ತಂದುಕೊಳ್ತೀರಿ. ಫಲಾಫಲಗಳು ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದಾದ್ದರಿಂದ ಯಾವುದೂ ಚಿಂತನೆ ಮಾಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇವತ್ತು ವೃಷಭ ರಾಶಿಯವರು ಅಧಿಕವಾದಂತಹ ಲಾಭವನ್ನೇ ಗಳಿಸ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ನಿಮ್ಮ ಅಣ್ಣ ತಮ್ಮಂದರು, ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಇಂತಹವರಿಂದ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗುವಂಥ ಲಕ್ಷಣವೂ ಇದೆ. ಜೋಪಾನ, ಎಚ್ಚರಿಕೆಯ ನಡೆ ಇರಲಿ. ಇವತ್ತು ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ನಮಸ್ಕಾರ ಮಾಡಿ ಸೂರ್ಯನ ಅನುಗ್ರಹವನ್ನು ಪಡೆಯೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಯೋಗ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಯೋಗದ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ, ವ್ಯಾಪಾರ, ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭ, ಸಣ್ಣ ಪುಟ್ಟ ವಿಚಾರವನ್ನು ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆಗುವಂಥ ಸನ್ನಿವೇಶಗಳನ್ನು ಸ್ವಲ್ಪ ದೂರ ಮಾಡಿಕೊಂಡು ಸರಿಯಾದಂಥ ಕ್ರಮವನ್ನು ಅನುಸರಿಸಿದರೆ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹಾಗೆ ವೃಕ್ಷಗಳಲ್ಲೇ ಪ್ರಧಾನವಾಗಿರ್ತಕ್ಕಂಥ ವೃಕ್ಷ ಅಶ್ವತ್ಥ ವೃಕ್ಷ. ಅಂತಹ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸಾಧ್ಯವಾದರೆ ಆ ವೃಕ್ಷಕ್ಕೆ ಹೋಗಿ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ 1 ಚಿಟಿಕೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ನೀರಲ್ಲಿ ಹಾಕೋದ್ರಿಂದ, ಆ ನೀರಲ್ಲಿ ಹಾಕಿರ್ತಕ್ಕಂಥ ಹೆಸರು ಕಾಳನ್ನು ಸಂಜೆವರೆಗೂ ಬಿಟ್ಟು ಸಂಜೆ ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಮಾಡುವಂಥ ಕೆಲಸ ಯಾವುದಾದ್ರೂ ಸಹಿತ ಮನಸ್ಸಿಗೆ ಸಮಾಧಾನವಾಗಿ ತೃಪ್ತಿಕರವಾಗಿ ಒಂದು ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ಇದೆ. ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಒಡ ಹುಟ್ಟಿದವರಿದ್ದಾರಲ್ಲ, ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಇವರಿಂದ ಒಂದಷ್ಟು ಸಣ್ಣ ಪುಟ್ಟ ಮಾತು ಕೇಳಬೇಕಾಗತ್ತೆ. ಮನಸ್ಸಿಗೆ ಅಸಮಾಧಾನ ಉಂಟಾಗುವಂಥ ರೀತಿ ಇರುತ್ತೆ. ಪ್ರತ್ಯೇಕವಾಗಿ ನನ್ನ ಒಂಟಿತನವೇನೋ, ನಾನೊಬ್ಬನೇ ಇದ್ದೀನೇನೋ, ಅಥವಾ ನಾನೊಬ್ಬಳೇ ಕೆಲಸ ನಡೆಸಬೇಕೇನೋ, ಅಥವಾ ನನ್ನಿಂದ ಮಾತ್ರನೇ ಈ ಕೆಲಸ ಆಗಬೇಕೇನೋ ಎಂಬತಕ್ಕಂಥ ಚಿಂತನೆ ನಿಮಗೆ ಬಂದು ಬಾಧಿಸುತ್ತೆ. ಆದರೆ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ತನಕ ಭಾಳ ಅದೃಷ್ಟದ ಕಾಲ, ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಪಡಿತಕ್ಕಂಥ ಕಾಲ. ಹಾಗಾಗಿ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪವನ್ನು ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವ ಕಾಯಕವನ್ನು ಮಾಡಬೇಕಾದ್ರೂ, ಯಾವ ಕೆಲಸವನ್ನು ಮಾಡಬೇಕಾದ್ರೂ ಮಾಡುವಂಥ ಕೆಲಸದಲ್ಲೇ ಏನಾದರೂ ಒಂದು ಅತ್ಯದ್ಭುತವಾದಂತಹ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗತ್ತೆ. ಇವತ್ತು ನೀವು ಮಾಡುವಂಥ ಕೆಲಸ ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು.
ಲಕ್ಷ್ಮೀನಾರಾಯಣರ ಆರಾಧನೆ ನಡೆಸೋದ್ರಿಂದ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ಅದರಲ್ಲೂ 2 ವಿಳೆದೆಲೆ ಅಡಿಕೆ, ಒಂದಷ್ಟು ಕೇಸರಿ, ಜೊತೆಗೆ ಸ್ವಾಮಿಗೊಂದಷ್ಟು ಹಣ್ಣು, ಇಂತಹದ್ದನ್ನು ಹನುಮನ ಸಾನ್ನಿಧ್ಯವೋ ಮಹಾವಿಷ್ಣು ಸಾನ್ನಿಧ್ಯವೋ ಕೊಟ್ಟು ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ, ಎಲ್ಲಾದರೂ ಕೋತಿಗಳು ಸಾಕಷ್ಟು ಕಂಡು ಬಂದರೆ ಅಲ್ಲಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಆ ಕೋತಿಗಳನ್ನು ತೃಪ್ತಿಪಡಿಸಿದ್ರೆ ಖಂಡಿತ ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಫಲಗಳನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ತೀರಿ. ಯಾವುದೇ ಕೆಲಸಕ್ಕಾದರೂ ಸಹಿತ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ತೀರಿ. ಆದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಯಾವುದನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ. ಇವತ್ತು ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳ ಸಿದ್ಧಿ ಆಗಬೇಕಾದ್ರೆ ಮೊದಲು ನೀವು ಆಲೋಚನೆ ಮಾಡಬೇಕಾದ್ದು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು, ಸರಿ ತಪ್ಪುಗಳ ಸರಿಯಾದಂಥ ಮಾರ್ಗವನ್ನು ಅನುಸರಿಸಿದ್ದೇ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇವತ್ತು ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ಅರ್ಥಗರ್ಭಿತವಾಗಿರ್ತಕ್ಕಂಥದ್ದೇ. ಇವತ್ತು ತಾವು ಏನು ಚಿಂತನೆ ಮಾಡ್ತಿದ್ದೀರೋ ನೀವು ಚಿಂತನೆ ಮಾಡುವಷ್ಟು ಲಾಭವೇ ಇದೆ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಸ್ವಲ್ಪ ಮೌನಕ್ಕೆ ಜಾರತಕ್ಕಂಥದ್ದು ಬಹಳ ಉತ್ತಮ. ದುಡುಕಿ ಮಾತಾಡಿ ಇಲ್ಲದ ಸಮಸ್ಯೆನ ಮೈಮೇಲೆ ಹೇಳ್ಕೋಬೇಡಿ. ಇವತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬಹಳ ಚೆನ್ನಾಗಿರುತ್ತೆ, ಸುಂದರವಾಗಿ ಕಾಣುತ್ತೆ. ಅದಾದ ನಂತರ ತಾವೇ ಕಣ್ಣೀರು ಹಾಕಬೇಕಾಗತ್ತೆ. ಅದರಿಂದ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಬಹಳ ಜೋಪಾನ. ಅದೇ ಗಂಡ್ಮಕ್ಕಳ ಪರಿಸ್ಥಿತಿ ಹಾಗಲ್ಲ. ಇವತ್ತು ತಾವೇನಂದುಕೊಂಡ್ರೂ ಲಾಭವೇ ಇದೆ. ಹಾಗೆ ದೂರ ಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಮಹದಾಸೆ ಇದೆ. ಏನೇ ಆದರೂ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಸಂಧ್ಯಾಕಾಲ 4ರಿಂದ 6:20 ತನಕ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಪ್ರಾರಂಭಿಕ ಹಂತದಲ್ಲಿ ಏನು ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪ ಪರಿಪೂರ್ತಿಯಾಗಿ ಸಿದ್ಧಿಪಡಿಸಿಕೊಂಡು ಸಾಕಷ್ಟು ಅರ್ಥಗರ್ಭಿತವಾದಂತಹ ಜೀವನಕ್ಕೆ ಹೆಜ್ಜೆ ನೀಡುವಂಥ ಅದೃಷ್ಟ ನಿಮ್ಮ ವೃಶ್ಚಿಕ ರಾಶಿಯವರಿಗಿದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ಧರಿಸುವಂಥ ಯಾವುದೇ ವರ್ಣದ ವಸ್ತ್ರವಾದರೂ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು, ಕೆಂಪು ಬಣ್ಣದ ಕರವಸ್ತ್ರವನ್ನಾದರೂ ಸರಿಯೇ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಹಣೆಗಿಷ್ಟು ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಒಂದಷ್ಟು ಸಿಹಿ ತಿಂಡಿಯನ್ನು ಮಕ್ಕಳಿಗಾಲಿ ಹಿರಿಯರಿಗಾಲಿ ಕೊಡ್ತಕ್ಕಂಥದ್ದು, ಅಥವಾ ಏನಾದರೂ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ಒಂದು ಒಳ್ಳೆಯ ಕೆಲಸಕ್ಕೆ ತಾವು ಮುಂದಾಗುವಂಥದ್ದು ಮಾಡೋದ್ರಿಂದ ಅಧಿಕವಾದಂತಹ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮಲ್ಲಿರುವಂತಹ ಒಂದಷ್ಟು ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವಾದ್ದರಿಂದ ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ತಗೊಳ್ಳಿ, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಅದ್ಭುತವಾದಂಥ ಕ್ಷಣಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ಮುಗ್ಗಟ್ಟು, ಅಂದರೆ ಯಾವುದೇ ಆದರೂ ಸೀದಾ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂದರೆ ಆ ನಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತು ಒಂದಷ್ಟು ಮಟ್ಟಿಗೆ ಸಮಸ್ಯೆಗಳೆಂಬತಕ್ಕಂಥ ಸೆರೆಮಾಲೆ ಇದೆ. ಮನೆಯಲ್ಲಿರ್ತಕ್ಕಂತಹ ಅಥವಾ ಮನಸ್ಸಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥವ್ರು ಆಡುವ ಮಾತುಗಳಿಂದ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಇರ್ಬೋದು. ಆದರೆ ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6ರವರೆಗೂ 2ರಿಂದ 6 ಅದೃಷ್ಟದ ಸಮಯ. ತಾವೇನಂದುಕೊಂಡ್ರೂ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಸಮಯ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಸಮಯ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಸಮಯ. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಒಂದು ಅರ್ಥಪೂರ್ಣವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತದಲ್ಲಿ ಕೋಪ, ಸಮಾಧಾನ ಇರೋದಿಲ್ಲ, ತೃಪ್ತಿಕರವಾಗಿ ನಡೆಯೋಕ್ಕಾಗಲ್ಲ, ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾರನ್ನು ನಂಬಿದ್ರು ನಂಬಿರ್ತಕ್ಕಂಥವ್ರನ್ನ, ಅಂದರೆ ಯಾರನ್ನು ನಂಬಿದ್ರು ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದಲೇ ಎಲ್ಲೋ ಒಂದು ಕಡೆ ದ್ರೋಹ ಆಗುತ್ತೇನೋ, ಮೋಸ ಆಗುತ್ತೇನೋ, ಅಥವಾ ಹಾಕುವ ಹೆಜ್ಜೆನಲ್ಲಿ ವ್ಯತ್ಯಾಸ ಆಗುತ್ತೇನೋ ಎಂಬತಕ್ಕಂಥ ಭಯ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಆದರೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಲಾಭ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಪಡಿಬೇಕಾದ್ದು ಇವತ್ತು ಬಹಳ ಮುಖ್ಯ. ಅದಕ್ಕಾಗಿ ನಿಮ್ಮ ಧರ್ಮದ ಗುರುಗಳನ್ನಾಗಲಿ ಅಥವಾ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯವರನ್ನಾಗಲಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟರು ಸಾಕಷ್ಟು ಲಾಭ ಇದೆ. ಇವತ್ತು ಮಾರ್ಗ ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದಷ್ಟು ಶ್ವಾನಗಳಿಗೆ, ನಾಯಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸೋದ್ರಿಂದ ಮಕರ ರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಭಗವಂತ ಆತನ ನಿರ್ಣಯದಂತೆ ನಡೀತಾ ಇರುತ್ತೆ. ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಭಗವಂತನ ಕೃಪಾಕಟಾಕ್ಷದಿಂದ ಎಲ್ಲವೂ ನಡೀತಾ ಇದೆ ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀವಿ. ಇವತ್ತು ನೀವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಬೇಕು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಸಮಾಧಾನವಾಗಿ ಮುಂದೆ ನಡೀರಿ. ಇವತ್ತು ತಾವು ಅಂದುಕೊಂಡಷ್ಟು ಖಂಡಿತ ಲಾಭ ಇದೆ. ಆದರೆ ಲಾಭ ಸಿಗುತ್ತೆ ಅಂತ ಹೇಳಿ ಮತ್ತೇನೋ ವ್ಯತ್ಯಾಸ ಮಾಡ್ಕೊಳ್ಳೋದಕ್ಕಿಂತ ಸರಿಯಾದಂಥ ಸನ್ಮಾರ್ಗದಲ್ಲಿ ನಡೆದರೆ ಕುಂಭರಾಶಿಯವರಿಗೆ ಖಂಡಿತ ಒಳಿತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತು ಸಂಧ್ಯಾಕಾಲ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮಿಗೆ ದೀಪ ನಮಸ್ಕಾರ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ದೂರ ಮಾಡಿಕೊಂಡು ಸರಿಯಾದಂಥ ಸನ್ಮಾರ್ಗದತ್ತ ನಡೆದು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 1:20ರಿಂದ 4:15 ಈ ಸಮಯದಲ್ಲಿ ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು, ಡ್ರೈವಿಂಗ್ ಮಾಡ್ತಕ್ಕಂಥದ್ದು, ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಕೋರ್ಟು ಕಚೇರಿ ಮುಂದೆ ನಿಲ್ಲುವಂಥದ್ದು ಅಥವಾ ಯಾವುದೇ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂಥ ರೀತಿ ನಿಮ್ಮ ಚಿಂತನೆ ನಡೆಸುವಂಥದ್ದು ಈ ದಿನ ಅಷ್ಟು ಸಮಂಜಸ್ಕರವಾದಲ್ಲ. ಈ ಸಮಯದಲ್ಲಿ ನಡೆಸುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಎದುರಾಗುತ್ತೆ. ಭಾಳ ಜೋಪಾನ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅಂತ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ಗುರುಜಿ ಹತ್ರ ಮಾತಾಡ್ಬೇಕು. ಓನಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಿ? ನಾವು ಅಡ್ರೆಸ್ ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ ಅಮ್ಮ, ನೊಂದ್ಕೊಳ್ಬೇಡಿ. ಗುರುಜಿಯವ್ರ ಹತ್ರ ಮಾತಾಡಿ. ನಿಮ್ಮ ಮನೆ ಹತ್ರ ಎಲ್ಲ ಬಂದಿದ್ದೆ ನಾನು. ಹೌದಮ್ಮ, ಹೌದಮ್ಮ. ನಮ್ಮ ಕಷ್ಟ ಎಲ್ರಿಗೂ ಇರುತ್ತೆ. ಯೋಚನೆ ಮಾಡಬೇಡಿ, ಆ ಕಷ್ಟಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ತಾಯಿ. ತಲೆ ಕೆಡಿಸ್ಕೊಳ್ಬೇಡಿ, ಧೈರ್ಯ ತಗೊಳ್ಳಿ ತಾಯಿ. ಆಯ್ತು ಗುರು, ಮಾತಾಡಿ ಅಮ್ಮ. ಗುರುಜಿ ಹತ್ರ ಮಾತಾಡ್ಬೇಕು. ಹಲೋ. ಗುರುಜಿ ಹೇಳಿ ಗುರುಜಿ. ಹಲೋ. ಹಲೋ, ನಮಸ್ತೆ ಅಮ್ಮ, ಹೇಳಿ ತಾಯಿ. ಗುರುಜಿ ಹೇಳಮ್ಮ. ಆಶ್ರಮಕ್ಕೆ ಬಂದಿದ್ದೆ ಗುರುಜಿ ನಾನು. ಹೇಳಮ್ಮ. 2 ಸರ್ತಿ ಮೊನ್ನೆ ಪೂಜೆ ಮಾಡಿದ್ರಲ್ಲ ನೀವು, ಅವಾಗೆಲ್ಲ ಬಂದಿದ್ದೆ. ನೀರೆಲ್ಲ ಹಾಕೊಂಬಂದೆ ಮಗಳಿಗೆ ಮದುವೆ ಮಾಡ್ಬೇಕು ಅಂತ. ಆದ್ರೆ ಮಗಳು ಮನೆ ಬಿಟ್ಟು ಹೊರಟೋದ್ಲು ಗುರುಜಿ. 15 ದಿವಸ ಆಯ್ತು ಇವತ್ತಿಗೆ. ಹೇಗೆ? ಅವಳು ಯಾರನ್ನ ಇಷ್ಟಪಡ್ತಿದ್ಲ? ಪ್ರೀತಿಸಿ ಹೊರಟೋಗ್ಬಿಟ್ಲು ಗುರುಜಿ. ತುಂಬಾ ನೋವಲ್ಲೇ ಇದ್ದೀರಿ ಗುರುಜಿ ನಾವು. ಯಾರಿಗಾದ್ರೂ ನೋವೇ ಅಲ್ವಮ್ಮ? ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಮಕ್ಕಳು. 20 ವರ್ಷ ಮಗಳು ಗುರುಜಿ. ಹೌದಮ್ಮ, ಮಕ್ಕಳು ಬಾಲ್ಯದಲ್ಲಿದ್ದಾಗ ಮಕ್ಕಳಿಗೆ ಏನು ಬೇಕು ಏನು ಬೇಡ, ಯಾವ್ದು ಸರಿ ಯಾವ್ದು ತಪ್ಪು, ಮಕ್ಕಳು ಹಾಕೋ ಹೆಜ್ಜೆನಲ್ಲಿ ಏನಾದ್ರು ತಪ್ಪುದಾರಿ ನುಡಿತಾರ ಅಂತ ಹೇಳಿ ಸಾಕಷ್ಟು ಅವರ ಬೆನ್ನಲ್ಲಿ ನಿಂತು ನೋಡ್ಕೊಳ್ತೀವಿ. ಅವರು ಮದುವೆಗೆ ಒಂದು ಒಳ್ಳೆ ಗಂಡನ ನೋಡಿ ಮದುವೆ ಮಾಡಬೇಕಾದ್ರೆ ಮಾಡುವಂಥ ಅಧಿಕಾರ ನಮಗೆ ಇಲ್ದಂಥ ರೀತಿಯಲ್ಲಿ ಅವ್ರು ಮಾಡಿಟ್ಬಿಟ್ಟಿರ್ತಾರೆ. ಹೌದು ಗುರುಜಿ, ಇರೋ ಜಾಗನೇ ಗೊತ್ತಿಲ್ಲ ಗುರುಜಿ ಈಗ. ಅಮ್ಮ ಚಿಂತೆ ಮಾಡಬೇಡ,
ನೋಡು, ಮಗಳು ಇಲ್ಲ ಅಂತಕ್ಕಂಥದ್ದು, ಮಗಳು ಹೋಗಿದ್ದಾಳೆ ಅಂತಕ್ಕಂಥದ್ರ ಕೊರತೆ, ಆ ನೋವಲ್ಲಿ ನೀನು ಉಪವಾಸ ಇದ್ದು ನೀನು ಆರೋಗ್ಯ ಕೆಡಿಸ್ಕೊಂಡು ನಿನ್ನ ಇಡೀ ಮನೆತನಕ್ಕೆ ನೀವು ಕಣ್ಣೀರು ಹಾಕೋದಕ್ಕಿನ್ನ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊ. ನಿನ್ನ ಮಗಳು ಚಿಕ್ಕೋಳಲ್ಲ, ನಿನ್ನ ಮಗಳು ಚಿಕ್ಕೋಳಾಗಿದ್ದು ಎಲ್ಲೋ ಜಾತ್ರೆಗೋ ಜನ್ಮೋತ್ಸವಕ್ಕೋ ದೇವಸ್ಥಾನಕ್ಕೋ ಕರ್ಕೊಂಡೋಗಿ ಕೈ ಬಿಟ್ಟು ಓಡೋಗ್ಬಿಟ್ಟಿದ್ದಾಳೆ, ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ಕಣ್ಣೀರು ಹಾಕ್ಬೇಕು ನಾವು. ಇವತ್ತಿನ ಪರಿಸ್ಥಿತಿ, ಇವತ್ತು ನಾನು ಇಷ್ಟಕ್ಕೆ ಮುಂಚೆ ಹೇಳಿದೆ, ಇವತ್ತಿನ ಕಾರ್ಯಕ್ರಮ ಪ್ರಾರಂಭದಲ್ಲೇ ಹೇಳಿದೆ ನಾನು, ತಂದೆ ತಾಯಿ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅದು ಬೆಳೆಸದಿರೇ ಇದ್ದರೆ ನೋಡು, ನಿನ್ನಂಥ ತಾಯಂದಿರು ಇವತ್ತು ಕಣ್ಣೀರು ಹಾಕ್ತಿದ್ದೀರಲ್ಲ, ಇಂಥದ್ದನ್ನೇ ಎಲ್ಲರ ಮನೆಯಲ್ಲೂ ಹಾಕಬೇಕಾಗತ್ತೆ. ಇವತ್ತು ಗಂಡು ಹುಡುಗರಿಗಿನ್ನ ಹೆಚ್ಚಿನಾಗಿ ಹೆಣ್ಣು ಮಕ್ಕಳೇ ದಾರಿ ತಪ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಹಾಕೋ ಹೆಜ್ಜೆ ಇದೆಯಲ್ಲ ಭಾಳಷ್ಟು ವೇಗವಾಗಿ ಮುಂದೆ ನಡೀತಿದೆ. ಯಾತಕ್ಕಾಗಿ ಹುಚ್ಚು ತೀರ್ಮಾನ ಕೊಟ್ಟೋಗ್ತಾ ಇದ್ದಾರೋ ಏನೋ. ಹೋಲಿ ಸುಂದರವಾದ ಬದುಕು ಕಟ್ಕೋಬೋದ? ಸಾಧ್ಯವೇ ಇಲ್ಲ. ಶುಕ್ರವಾರನೇ ಹೊರಟೋಗ್ತಾಳೆ ಗುರುಜಿ. ಇರ್ಲಿ, ಚಿಂತೆ ಮಾಡಬೇಡಮ್ಮ. ಹಿಂದಿ ಹುಡುಗನ ಜೊತೆ ಹೊರಟೋಗ್ಬಿಟ್ಟಿದ್ದಾಳೆ ಗುರುಜಿ. ಅಮ್ಮ, ನೀನು ಹಿಂದಿ ಹುಡುಗನ ಜೊತೆ ಅಂತ ಹೇಳ್ತಿದ್ಯಾ? ನಿನ್ನಂಥ ತಾಯಿ ಅಂದ್ರೆ ಎಷ್ಟೋ ಜನ ಹೇಳ್ಕೊಳ್ಳೋ ನೋವಿದೆಯಲ್ಲ, ಅದು ನಾನು ಈ ವೇದಿಕೆಯಲ್ಲಿ ಹೇಳಬಾರ್ದು. ಈ ವೇದಿಕೆಯಲ್ಲಿ ಹೇಳಿದ್ರೆ ನನಗೇ ಮನ್ಸಿಗೆ ನೋವಾಗುತ್ತೆ. ಅಂತಹ ನೋವನ್ನು ಹೇಳ್ಕೊಳ್ಳೋ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಅಂತಹ ಪರಿಸ್ಥಿತಿ ಇದೆ. ಅಷ್ಟು ಜನ ತಾಯಂದ್ರು, ನಿನ್ನಂಥ ತಾಯಂದ್ರು, ತಂದೆ ತಾಯಂದ್ರು ಎಷ್ಟೋ ಜನ ಕಣ್ಣೀರು ಹಾಕ್ತಾರೆ ನನ್ನ ಮುಂದೆ. ಯಾಕೆಂದ್ರೆ ಎದೆ ಉದ್ದಕ್ಕೂ ಬೆಳೆಸ್ಬೇಕಾದ್ರೆ ಮಕ್ಕಳು ಎಷ್ಟು ಕಷ್ಟಪಟ್ಟು ಬೆಳೆಸಿ ಅವರು ಮದುವೆ ವಯಸ್ಕರ ಆದ ತಕ್ಷಣ ಅವ್ರಿಗೊಂದು ಸ್ವತಂತ್ರ ಬದುಕನ್ನ ಒಳ್ಳೆ ಗಂಡನ ನೋಡಿ ಮದುವೆ ಮಾಡೋಣ ಅಂದ್ರೆ ಎಲ್ಲೋ ಹೋಗಿ ಕೆಲಸಕ್ಕೆ ಬಾರ್ದಂತ ಅವ್ರ ಹಿಂದೆ ಹೋಗಿ ಜೀವನ ಹಾಳು ಮಾಡ್ಕೊತಾರೆ. ಗುರುಜಿ ಮಾಡ್ಕೊಂಡಿಲ್ಲ ಮದುವೆ, ಹುಡುಗಿ ಕೆಲಸ ಒಳಗಡೆ ಮಾಡ್ತಾ ಇದ್ದೇನೋ ಗೊತ್ತಿಲ್ಲ. ಇರ್ಲಿ, ಅಧೈರ್ಯ ಪಡಬೇಡ. ಆದಷ್ಟು ಬೇಗ ನಿನ್ನ ಮಗಳು ನಿನ್ನ ಮನೆ ಬಂದು ಸೇರ್ಲಿ. ಅಮ್ಮ, ನನ್ನ ಮಗಳು ಬರ್ತಾಳ ಗುರುಜಿ? ಮತ್ತೆ ಬರ್ಲೇಬೇಕಮ್ಮ. ಎಲ್ಲಿ ಹೋಗ್ತಾಳೆ? 4 ದಿವಸ ಅವ್ರ ಅವತಾರ. ಗುರುಜಿ ಅಮ್ಮ ಬಂದೇ ಬರ್ತಾಳೆ, ಹೆದರ್ಬೇಡ, ಧೈರ್ಯವಾಗಿರು. ಎಲ್ಲೂ ಹೋಗಿರಲ್ಲ, ಅವಳ ಪ್ರಾಣಕ್ಕೆ ಏನು ಆಪತ್ತಿಲ್ಲ. ಅವಳು ಆದಷ್ಟು ಬೇಗ ನಿನ್ನ ಮನೆ ಬಾಗಿಲು ಬಂದು ಸೇರ್ತಾಳೆ. ಆದ್ರೆ ಅವಳು ನಕ್ಷತ್ರ ಹೇಳ್ತೀನಿ, ಅದಕ್ಕೆ ಏನಾದ್ರೂ ಹೇಳಿ ಗುರುಜಿ, ಬೇಕಾದ್ರೆ ಪೂಜೆ ಮಾಡ್ತೀನಿ. ತಾಯಿ, ನಿನ್ನಂಥ ಪರಿಸ್ಥಿತಿ ನೋಡು, ನೀನು ಯಾವ ನಕ್ಷತ್ರ, ಇದಕ್ಕೆ ಶಾಂತಿ ಹೋಮ ಏನು ಬೇಡ. ನೀನು ನಂಬಿರ್ತಕ್ಕಂಥ ದೈವ, ನೀನು ಏನು ದೇವ್ರ ಪ್ರಾರ್ಥನೆ ಮಾಡಿದ್ಯೋ ಅಷ್ಟೇ ಸಾಕು. ಆದಷ್ಟು ಬೇಗ ಅವಳ ಒಳ್ಳೆ ಜ್ಞಾನದಿಂದ ಮನೆಗೆ ಬಂದು ಸೇರ್ಕೊಳ್ಳಿ ಅಂತ ನಾನು ಸಹಿತ ನನ್ನ ಸ್ವಾಮಿನ ಪ್ರಾರ್ಥನೆ ಮಾಡ್ತೀನಿ. ಧೈರ್ಯವಾಗಿರು, ತಲೆ ಕೆಡಿಸ್ಕೊಬೇಡ ತಾಯಿ. ಒಳ್ಳೇದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ದರ್ಶನ ಮಾಡಿಸಿದ್ದಾರೆ. ಅಯೋಧ್ಯ ಶ್ರೀ ರಾಮಚಂದ್ರನ ನೂತನವಾಗಿ ನಿರ್ಮಾಣವಾಗಿರತಕ್ಕಂಥ ಮಂದಿರವನ್ನು ಕೂಡ ನಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಮಾಡಿಸಿದ್ದಾರೆ. 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳು, ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ಅದೇ ರೀತಿ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ಮಹರ್ಷಿ ಧರ್ಮಯಾತ್ರೆ ಒಂದು ಕಾರ್ಯಕ್ರಮ ಇವತ್ತು ಸಂಜೆ 4:00ವರೆಗೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಅಂತ ಹೇಳಿದ್ದೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆ ಅಡಿಯಲ್ಲಿ ಮತ್ತೊಂದು ಕಾರ್ಯಕ್ರಮ ಬಂದಿರತಕ್ಕಂಥದ್ದೇ ಶ್ರೀ ಬಾಲ ಆಂಜನೇಯ ಸ್ವಾಮಿ ದೇವಸ್ಥಾನ, ಡೌನ್ ಬಜಾರ್ ರಸ್ತೆ, ಯಲಹಾಂಕದಲ್ಲಿರತಕ್ಕಂಥ ಡೌನ್ ಬಜಾರ್ ರಸ್ತೆಯಲ್ಲಿರತಕ್ಕಂಥ ಶ್ರೀ ಬಾಲ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಶೇಷವಾಗಿ 50ನೇ ವರ್ಷದ ಸುವರ್ಣ ಮಹೋತ್ಸವ ಹಾಗೂ ಹನುಮ ಜಯಂತಿ ಮತ್ತು ಸೀತಾರಾಮರ ತಿರುಕಲ್ಯಾಣೋತ್ಸವದ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ವೈಭವಪೂರಿತವಾಗಿ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮ ಸತತವಾಗಿ 3 ದಿನಗಳ ಕಾಲ ನೆರವೇರ್ತಾ ಇದೆ. 23/12/2023ರಿಂದ 25/12/2023ರವರೆಗೆ ಈ 3 ದಿನಗಳ ಕಾರ್ಯಕ್ರಮದಲ್ಲಿ ಗುರೂಜಿಯವರು 25ನೇ ತಾರೀಕು ಅಂದರೆ ಕಡೆಯ ದಿನ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತಿಸಲಿಕ್ಕಾಗಿ ರಾಮೂರವರು ಮತ್ತು ಶಾಮೂರವರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ದೇವಾಲಯ, ದೇವರ ಪೂಜೆ, ಹನುಮನ ಆರಾಧನೆ, ಜೊತೆಗೆ ಈ ಧರ್ಮ ಜಾಗೃತಿ, ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಮುಖ್ಯವಾಗಿರ್ತಕ್ಕಂಥ ಮೂಲ ಉದ್ದೇಶಗಳು. ಅದರ ಜೊತೆಗೆ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ 50 ವರ್ಷದ ಇತಿಹಾಸ ಇರತಕ್ಕಂಥ ಈ ಪುರಾಣ ಪ್ರಸಿದ್ಧಿ ಆಲಯ, ಅದಕ್ಕೆ ಹೆಸರು ಬಾಲ ಆಂಜನೇಯ ಸ್ವಾಮಿ. ಬಾಲ ಆಂಜನೇಯ. ಬಹುಶಃ ಅಂಜನಾದ್ರಿಯಿಂದ ಏನಾದರೂ ನೇರವಾಗಿ ಇಲ್ಲೇ ಬಂದು, ಯಾಕೆಂದರೆ ಅಂಜನಾದ್ರಿಯಲ್ಲಿ ಹುಟ್ಟಿದ್ದು ಹನುಮ. ಅಂಜನಾದ್ರಿಯಲ್ಲಿ ಕಿಷ್ಕಿಂಧದಲ್ಲಿ ಅಲ್ಲಿ ಹುಟ್ಟಿದಂಥ ಬಾಲ ಹನುಮ, ಇಲ್ಲಿ ಒಬ್ಬ ಬಾಲ ಹನುಮ ಬಂದಿದ್ದಾನೆ ಅಂದರೆ ಹನುಮ ಬಾಲ್ಯದಲ್ಲೇ ಇನ್ನೆಲ್ಲ ಎಲ್ಲೆಲ್ಲಿ ಓಡಾಡಿದ್ದಾನಪ್ಪ. ಹನುಮ ಸಾಮಾನ್ಯನಲ್ಲ. ಹಾಗಾಗಿ ಅಂಥ ಹನುಮನ ಆ ಬಾಲ ಹನುಮದಲ್ಲಿ ಹನುಮನ ಆಲಯ ಯಲಹಂಕದ ಹತ್ರ ಇರ್ತಕ್ಕಂಥ ಈ ಸಾನ್ನಿಧ್ಯಕ್ಕೆ ನನ್ನ ಆಹ್ವಾನ ಮಾಡಲಿಕ್ಕೆ ಬಂದಿದ್ದೀರಿ, ತುಂಬ ಸಂತೋಷ. ಅದಕ್ಕಿಂತ ಮುಖ್ಯವಾಗಿ ಹನುಮನ ಸಾನ್ನಿಧ್ಯ ಅಂದ್ರೇ ಒಂದು ಆನಂದ. ಆ ಹನುಮನ ಸಾನ್ನಿಧ್ಯ ಅಲ್ಲಿ ನಡೀತಕ್ಕಂಥ ಪೂಜಾ ಕೈಂಕರ್ಯಗಳು. 25ಕ್ಕೆ ಹೋಮ ಏನೋ ಇದ್ರು, 25 ಏನು ಹೋಮ ಅದು? ಓ, ಬೆಳ್ಳಿ ಕವಚಧಾರಣೆ. ತುಂಬ ಸಂತೋಷ, ತುಂಬ ಸಂತೋಷ. ಆಗ್ಬೋದು. ಮಾತಾಡ್ತೀರಾ? ಮಾತಾಡಿ. ಮೈಕಲ್ಲಿ ಒಂದು ಸತಿ ಹೇಳಿ.
ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಈ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳ 50 ವರ್ಷ ಆಯಿತು ಈ ದೇವಸ್ಥಾನ ಆಗಿ. ನಮ್ಮ ಮುತ್ತಾತನವರಾದ ಡಿ ವೆಂಕಟರಾಮಯ್ಯ ಅವರು ಹಾಗೂ ನಮ್ಮ ತಾತನವರಾದ ವಿ ಶ್ರೀನಿವಾಸ ಮೂರ್ತಿ ಅವರು ಈ 50 ವರ್ಷದಿಂದ ಕಟ್ಟಿದ್ದಾರೆ. ಅದನ್ನು ನಾವು ನಮ್ಮ ಕುಟುಂಬದವರು ನಡೆಸ್ಕೊಂಬರ್ತಾಯಿದ್ದೀವಿ. ಈಗ 50ನೇ ವರ್ಷದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಮ್ಮ ಗುರೂಜಿ ಅವ್ರನ್ನ ಆಹ್ವಾನಿಸ್ತಾ ಇದ್ದೀವಿ. ಗುರೂಜಿಯವರು ತಪ್ಪದೆ ಖಂಡಿತ ಬಂದು ನಮ್ಮ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಗುರುಗಳೇ. ತುಂಬ ಸಂತೋಷ. ಒಳ್ಳೆಯ ಕಾರ್ಯಕ್ರಮ, ತುಂಬ ಸಂತೋಷ. ಅದರಲ್ಲೂ ಹನುಮನ ಕಾರ್ಯಕ್ರಮ ಅಂದರೆ ಹನುಮ ಅಂತೂ ಇವಾಗ ಎಲ್ಲಿಂದ ಎಲ್ಲಿ ನೋಡೋ ಸಹಿತ ಹನುಮಂದೇ ಹವ. ಯಾಕೆ ಅಂದರೆ ಹನುಮನ ಒಡೆಯನಾದಂತಹ ಶ್ರೀರಾಮಚಂದ್ರನ ನೂತನವಾದಂಥ ಅರಮನೆ ಸ್ಥಾಪನೆ ನಡೀತಾ ಇದೆಯಲ್ಲ, ಅದು ರಾಮ ಮಂದಿರ ಅಲ್ಲ, ರಾಮನ ಅರಮನೆ ಅದು. ಆ ಅರಮನೆ ಸ್ಥಾಪನೆ ನಡೀತಾ ಇರತಕ್ಕಂತಹ ಆ ಶುಭಗಳಿಗೆಯಲ್ಲಿ ಹನುಮ ಆತನ ಆನಂದವೇ ಆನಂದ. ಅಂಥ ಹನುಮನ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ವೈಭವೀಪೂರಿತವಾದಂಥ ಈ ಕಾರ್ಯಕ್ರಮ ಅದು ಮತ್ತಷ್ಟು ಆನಂದ. ಒಳ್ಳೆಯದಾಗಲಿ, ಶುಭವಾಗಲಿ. ಕೊಡಿ. ಖಂಡಿತ ಬರ್ತಾ ರಾಮ, ಕೋದಂಡ ರಾಮ, ಒಳ್ಳೆಯದಾಗಲಿ. ಬಾಲ ಹನುಮ ಅಂದ್ರಲ್ಲ, ಆ ಹನುಮ ಎಲ್ಲರನ್ನೂ ಸಹಿತ ಕಾಪಾಡಲಿ, ಎಲ್ಲರಿಗೂ ಅನುಗ್ರಹ ಉಂಟು ಮಾಡಲಿ. ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಮಾರುತಿ, ಆ ಮಾರುತಿಯ ಅನುಗ್ರಹ ಈ ಪೂಜಾನುಷ್ಠಾನಕ್ಕೆ ಎಲ್ಲರೂ ಬಂದು ಸೇರಿ ಆ ಬಾಲ ಹನುಮನ ದರ್ಶನ ಮಾಡುವಂಥ ಸೌಭಾಗ್ಯ ಸೋಮವಾರ ಎಲ್ಲರಿಗೂ ಸಿಗಲಿ. ಸೋಮವಾರ ಮಧ್ಯಾಹ್ನ 11 ಗಂಟೆ ಸರಿಸುಮಾರು 10:30 11 ಗಂಟೆಗೆ ನಾನು ಬರ್ತೇನೆ. ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ. ಎಲ್ಲರೂ ಸೇರಿ ವಿಶೇಷವಾದಂಥ ರೀತಿ ಹನುಮನ ಪ್ರಾರ್ಥನೆ ಸಲ್ಲಿಸೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಎಲ್ಲರೂ ಪಠನೆ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ.